ಇದೊಂದು ದನದ ಜಾತ್ರೆ ಅದ, ಅಸ್ತಾವ್ಯಸ್ತ ಆಗೋದು ಸ್ವಾಭಾವಿಕ ಅದ. ಯಾರು ಒಬ್ರು ಕುಡ್ಲಾಕ್ ಬಂದಿರಿ, ಒಬ್ರು ತೋಳಕ್ ಬಂದಿರಿ, ಹೌದಲ್ರಿ? ಈ ಕತಿ ನೀವು ಮತ್ತೆ ನಮ್ಮ ಯೂಟ್ಯೂಬ್ದಾಗ ಬಹಳ ಸಲ ಕೇಳಿರಿ. ಕುಡ್ಲಾಕ್ ಬರುದು ತೋಳಕ್ ಬರುದು ಯಾಕತ್ ಕೇಳ್ರಿ ನೀವು. ಇಡೀ ಜೀವನದೊಳಗ ನಾವು ಹುಟ್ಟಿ ಇಲ್ಲಿವರೆಗೆ ಆಗಬೇಕಾದ್ರೆ ನಾವು ಕೆಲಸ ಏನು ಮಾಡಿದೇವ್ರಿ ಅಂತ ಕೇಳಿದ್ರೆ ಒಂದು ಕುಡುದು ಒಂದು ತೋಳುದು. ಮಹಾರಾಜ್ರ ಇಡೀ ಜೀವನೆಲ್ಲ ಬರೇ ಜಾತ್ರೆಗೆ ತಿರ್ಗಾಡಂಗಿಲ್ಲ ನಾವು. ಸಂಸಾರದೊಳಗನು ಕುಡುದು ತೋಳುದಿ ಅದ. ಏನು ಸಂಸಾರದೊಳಗೂ ಕುಡುದು ತೋಳುದು ಅದ? ಇಲ್ಲಿ 70 ವರ್ಷದವ್ರು ಅದಾರ, 50 ವರ್ಷದವ್ರು ಅದಾರ, 80 ವರ್ಷದವ್ರು ಅದಾರ, ಅದಾರಲ್ಲ 10-20 ವರ್ಷದವ್ರು ಅದಾರ. ಹೌದು. ಈ ಜೀವನದೊಳಗೆ ಕುಡುದು ಒಂದು ತೋಳುದು, ಇದ್ರ ಬಿಟ್ಟು ಮತ್ತೊಂದು ಇಲ್ಲ. ಇವ್ ಅಡ್ಡೆ ಕೆಲಸ ಅವ ಎಡ್ಡೆ, ಇದ್ರ ಬಿಟ್ಟು ಯಾವ ಇಲ್ರಿ. ನೀವು ತಿಳಿದು ನೋಡ್ರಿ. ಅದ್ಯಾಂಗ್ರಿ ಅದು? ಕುಡುದು ಒಂದು ತೋಳುದು, ಇದ್ರ ಬಿಟ್ಟು ಮತ್ತೊಂದು ಮಾಡೇ ಇಲ್ಲ ನಾವು. ಕೊಟ್ರೆ ಸುಖ ಆಗ್ತದ ಅನ್ಕೋತ ನಿಂದ್ರುದ. ಅದೇ ಕುಡುದು ತೋಳುದು, ಹೌದಿಲ್ರಿ? ಹೌದಲ್ಲ. ನಮ್ದು ಒಂದು ಹೆಣ್ಣು ನಿಮಗ್ ಕುಡುದು, ನಿಮ್ದು ಒಂದು ನಾವು ತೋಳುದು, ಹೌದಿಲ್ರಿ? ನಾವು ರೊಕ್ಕ ನಿಮಗ್ ಕುಡುದು, ನಿಮ್ದೊಂದು ವಸ್ತು ನಾವು ತೋಳುದು, ಹೌದಲ್ಲ. ಜೀವನದೊಳಗ ಏನ್ ಮಾಡಿದೇವ ಅಂದ್ರೆ ಒಂದು ಕುಡುದು ಒಂದು ತೋಳುದು. ಹೌದು. ಹೊಲ ಕೊಡ್ಲಿ, ಬೆಳ್ಳಿ ಕೊಡ್ಲಿ, ಬಂಗಾರ ಕೊಡ್ಲಿ, ಏನು ಕೊಡ್ತಿ ಕೊಡು, ಕುಡುದು ತೋಳುದು ಎರಡೇ ವಸ್ತುದೊಳಗೆ ನಮ್ಮ ಕಾಲ ಕಳೆದಿದೆವು. ಹೌದು ಹೌದು ಹೌದು. ಅದಕ್ಕೆ ಇಲ್ಲಿ ಶರಣರು ಏನ್ ಹೇಳ್ತಾರ, ಏನಂತಾರ್ರಿ ಅವರು? ಒಂದು ಕುಡುದು ಒಂದು ತೋಳುದು, ಇದರ ಒಳಗೆ ನಿನಗ ಮಾಯಾ ಉತ್ಪತ್ತಿ ಆಗ್ಯದ. ಮಾಯಾ ಮಾಯಾ ಅನ್ನೋದು ಬಹಳ ಬೆರಿಕೆ ಅದ. ಏನೇನ್ ಮಾಡ್ತದ್ರಿ ಅದು ಮಾಯಾ? ಹರಿಹರಾದಿಗಳಿಗೆ ಅದು ಬಿಟ್ಟಿಲ್ಲ ಮಾಯಾ. ಮಾಯಾ 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 ಅನ್ನೋದು ಹೆಂಗದ ನೋಡ್ರಿ. 100 ಮಂದಿ ಮನ್ಯಾಗ ಕುತ್ತಿತ್ತಂದ್ರ ಅದರ ಒಳಗಿಂದ ಬೆಕ್ಕ ಗೊತ್ತಿರ್ಲಾರ್ದಂಗ ಹೋಗಿ ಹಾಲಿನ ಗಡಿಗೆಗೆ ಬಾಯಿ ಹಾಕ್ತದ. ಈ 100 ಮಂದಿ ಅಂದ್ ಹೋಗಿ 100 ಮಂದಿ ಕೂತಿರ್ತದ, ಅದರ ಒಳಗಿಂದೆ ಹೋಗ್ತದ. ಯಾರಿಗ ಗೊತ್ತಿರ್ಲಾರ್ದ, ಯಾರಿಗೆ ಗೊತ್ತಿರ್ಲಾರ್ದಂಗ ಆ ಆ ಹಾಲಿನ ಗಡಿಗೆಗೆ ಬಾಯಿ ಹಾಕ್ತ. ಮಹಾರಾಜ್ರ ಹಾಲಿನ ಗಡಿಗೆ ತನ ಗೊತ್ತಿರ್ಲಾರ್ದೆ ಹೋಗ್ತದ. ಖರೆ ಕುಡ್ಯಾಕ್ರ ಬೆಕ್ಕ ಕಣ್ಣು ಮುಚ್ಚಿ ನನಗೆ ಯಾರು ನೋಡಿಲ್ಲ ಅಂತೇಳಿ ಹಾಲು ಕುಡಿತದ. ಖರೆ ಎಲ್ಲಾರು ನೋಡಿರ್ತಾರಿ. ಅದಕ್ಕ ನೋಡಲ್ಲ, ಖರೆ ಅದರಲ್ಲಿ ಶಕ್ತಿ ಅಂತದ ಅದ ನೋಡ್ರಿ. ಹಂಗ ನಮಗ ಮಾಯಾ ತಿಳಿಲಾರ್ದಂಗ ಬರ್ತದ. ನಿಮಗೆ ಯಾನು ಅನಸಂಗಿಲ್ಲ, ಬಂದಿಲ್ಲ ಅನಸ್ತದ, ಖರೆ ಬರ್ತದ. ನೀರ ಬಾಯಾಗಿರ್ತದ, ಹೌದಲ್ಲ. ಆ ನೀರಿಗೆ ಗೊತ್ತಿಲ್ಲಾರ್ದಂಗೆ ಅಂತರ್ಗಂಗಿ ಬಂದ್ ಅದಕ್ಕೆ ಮುಚ್ಚಿ ಬಿಟ್ಟಿರ್ತದ. ನೀರಿನ ಮ್ಯಾಗ ಮುಚ್ಚಿ ಬಿಟ್ಟಿರ್ತದ. ಹೌದು. ಎದರಿಂದ ಅಂತರ್ಗಂಗಿ ಬಂದದ ಅಂತ ಕೇಳಿದ್ರೆ ನೀರಿನಿಂದೆ ಬಂದದ. ನೀರಿನ ಆಧಾರ ತೊಗೊಂಡಿ ಅದ. ನೀರಿನ ಆಧಾರ ತೊಗೊಂಡು ಎದ್ದು ನೀರಿಗೆ ಮುಚ್ಚಿ ಬಿಟ್ಟದ ನೋಡ್ರಿ. ನೀರ್ ಇರ್ಲಿಕ್ಕಂದ್ರ ಅಂತರ್ಗಂಗಿ ಹಾಸಿ ಇರ್ತದೇನ್ರಿ? ಇಲ್ಲ, ಒಣಗಿ ಹೋಗ್ತದಲ್ಲ. ನೀರ್ ಇರ್ಲಿಕ್ಕಂದ್ರ ಹಾಸಿ ಇರುವುದಿಲ್ಲ. ನೀರಿನ ಒಳಗೆ ಹುಟ್ಟಿ ನೀರಿಗೆ ಮುಚ್ಚಿ ಬಿಡ್ತದ. ಏನು ಶಕ್ತಿ ಅದನ್ನ ಅದರ ಅಂತೀರಿ. ಅಂತ ಒಂದು ಮಾಯಾ ಅನ್ನೋದು ನಾವು ನೀವೆಲ್ಲ ಎದರ ಒಳಗೆ ಬಿದ್ದಿದ್ದೇವು ಅಂದ್ರೆ ಮಾಯಾದೊಳಗೆ ಬಿದ್ದಿದ್ದೆವು. ಮಹಾರಾಜ್ರ ಇಟ್ಟತನ ಎಲ್ಲ ಹೇಳಿದ್ರಿ ಠೀಕೆ ಆಯ್ತು. ಖರೆ ರೂಟ್ ಜರ ಬ್ಯಾರೆ ಕಡೆ ಹೋಲಿಲ್ರಿ ಇದು. ಯಾಕ? ಅಲ್ಲ, ಮಗ್ಗಲ್ಕ ವಿಷಯ ಇಟ್ಟಾರ ಗುರು ಮತ್ತು ಶಿಷ್ಯರ್ದು. ಇದು ಬಿಟ್ಟು ಕರೀದಿನ ಅದ ಏನೋ ತಮ್ಮ ಹೊಲ ಬಿಟ್ಟು ಮಂದಿ ಹೊಲ ಹರಗದಂಗ ಆಯ್ತಲ್ಲ. ಗುರುವಿನ ಹಂತಿಲಿ ಮಾಯಾ ಅದ. ಅವ್ರ ಬಲ್ಲೇನು ಮಾಯಾ ಗುರುವಿನ ಹಂತಿಲಿ ಇಲ್ಲ ತನಿಬೇಡ. ಮಾಯಾ ಇಲ್ಲಾರ್ದೆ ಅವನಿಗೂ ಕೆಲಸ ಮಾಡ್ಲಕ್ಕ ಬರುವುದಿಲ್ಲ, ಮಾಯಾ ಇಲ್ಲಾರ್ದೆ ಶಿಷ್ಯಗನು ಮಾಡ್ಲಕ್ಕ ಬರುವುದಿಲ್ಲ. ಅದ್ರೊಳಗಿಂದ ಅದ ಇದು. ಅದರ ಒಳಗಿಂದ ಅದನ್ನ ಎಡ್ಡು ತಿಳಿಲಾರ್ದೆ ಕಡ್ಡಿ ಬಾವ ನಂಗೆ ದೂರ ಓಡಬೇಡ. ಇಲ್ಲ, ನಾ ಇದು ಒಂದು ಕಡೆಯಾಕಿ ಅದ ನಂದನ. ಇದು ಹೆಂಗಾಯ್ತು ಹೇಳಿ. ಒಬ್ಬಾಕಿ ಹೆಣ್ಮಗಳು ಬಜಾರ್ದಾಗ ಉಳಿಗಡ್ಡಿ ತುಡುಗ್ ಮಾಡಿಳತ್ರಿ. ಉಳಿಗಡ್ಡಿ ತುಡುಗ್ ಮಾಡಾನ ಅದ್ರ ಆಕಿಗೆ ಹಿಡ್ಕೊಂಡು ಒಯ್ದ ಕೇಸಿಂದ ಪಂಚಾಯತ್ ಕುಂಡ್ರಸ್ಯಾರ. ಬಹುತೇಕ ತುಟ್ಟಿ ಆದಂಗ ಕಾಣಿಸ್ತಾ ಉಳಿಗಡ್ಡಿ. ಒಯ್ದ ಕೇಸಿಂದ ಕುಂಡ್ರಸ್ಯಾರ. ಆಕಿಗೆ ನ್ಯಾಯ ಮಾಡ್ಲತ್ತಾರ. ಉಳಿಗಡ್ಡಿ ತುಡುಗ್ ಮಾಡ್ಯಾಳ ಅಂತ ಹೇಳಿ ಒಯ್ದು ಪಂಚಾಯತಿ ಕಟ್ಟಿ ಕುಂಡ್ರಸ್ಯಾರ. ಹ್ಯಾಂಗ ಕುಂಡ್ರಸ್ಯಾರ? ಒಂದ್ 4 ಉಸಾಳ ಗಡ್ಡಿ ಕೊಟ್ಟು ಕೊಳ್ಳಾಗ ಉಳಿಗಡ್ಡಿ ಕಟ್ಟಿ ಉಳಿಗಡ್ಡಿ ಹಾರ ಶಾಣ್ಯಾಳಿದ್ದಿ ಹೋಗತ್ ಹೇಳಿ ಕತ್ತಿ ಮ್ಯಾಗ ಮೆರೆಸಿ ಕಳ್ಸದ್ರಕ್ಕಿ ಇನಾಮೆ ತುಡುಗು ಮಾಡ್ಲಾರ್ದಂಗ. ಉಳಿಗಡ್ಡಿ ಕಟ್ಟಿ ಕುಂಡ್ರಿಸಿ. ಅವಾಗ ನೆರ್ಮನಿ ಮುದುಕಿ ಕೇಳ್ದಳತ್ತ, ಏನತ್ತ? ನಿನಗ ಗೌಡ್ರು ಚೇರ್ಮನ್ರು ಎಲ್ಲಾರು ಕೂಡಿ ಪಂಚಾಯತಿ ಕಟ್ಟಾಗ ಇದು ಕುಂಡ್ರಿಸ್ಯಾರತ್ತಲ್ಲ ನಿನಗ ಅಂದಳತ್ತಕ್ಕಿ ನೆರ್ಮನಿ ಮುದುಕಿ. ಅಕ್ಕಿ ಆನಂದಳತ್ತ. ನಾಯಲ್ಲಿ ಒಬ್ಬ ಕೂತೀನಿ, ನನ್ ಕೂಡ ಗೌಡ್ರು ಪಂಚರು ಎಲ್ಲಾರೇ ಕೂತಿರಲ್ಲ ಅಂದಳತ್ತಕ್ಕಿ. ಅವ್ರ ಸಂಗಟ ಕೂತಿದ್, ನಾ ಒಬ್ಬ ಕೂತಿದ, ಎಲ್ಲೋ ಮಂದಿದ್ರು.
ಹೌದು 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 ಆಕಿ ಅಂದಳತ್ತ ಮುದುಕಿ, ಅವ್ರು ಕುಂಡ್ರುದ್ ಬೇಡ್ರ ನಿನ್ ಕೊಳ್ಳಾಗ ಉಳಿಗಾಡಿ ಕಟ್ಟ್ಯಾರತ್ತಲ್ಲ, ಹಾ 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 ಐ ಧಮ್ಮು ಎಲ್ಲಿ ಕಟ್ಟ್ಯಾರ, ಸಣ್ಣ ಸಣ್ಣ ಕಟ್ಟ್ಯಾರ ಅಂದಳತ್ತಕ್ಕಿ. ಅಬ್ಬಬ್ಬಬ್ಬ. ಅದು ಬಿಡು, ಆ ಕತ್ತಿ ಮೇಲೆ ಕುಂಡ್ರಿಸಿ ಮೆರವಣಿಗೆ ತೆಗದಾರತ್ತಲ್ಲ, ಐ ನನ್ ಕತ್ತಿ ಮೇಲೆ ಕುಂಡ್ರಿಸ್ಯಾರ ಖರಿ, ಅವು ಎಲ್ಲ ಹಿಂದ್ ಬೆನ್ ಹತ್ಯಾವ ಅಂದಳತ್ತಕ್ಕಿ. ನೋಡ್ಕೋತು ನಡ್ಕೋತ ಬೆನ್ ಹತ್ತಾಳ, ನನಗೆ ಮ್ಯಾಗ ಕುಂಡ್ರಿಸ್ಯಾರ, ಅದೇಲಿ ಕೇಳಿರಿ ನೀವು? ಹೌದು ಹೌದು ನೋಡ್ರಿ, ಖಬರ್ ಇಲ್ಲ ನನಗೆ ಎದ್ರ ಮ್ಯಾಗ ಕೂತಿದ, ನಂದು ಏನ್ ಪರಿಸ್ಥಿತಿ ಅನ್ನೋ ಗೊತ್ತಿಲ್ಲ. ಅವು ನಡೀತಾವ, ನಾ ಕತ್ತಿ ಮೇಲೆ ಕೂತೀನಿ ಅನ್ನೋದು ಇದೇ ಹಚ್ಕೊಂಡದೇನು, ತಾನೇ ಬಾಲಿಸಿ ಪಡ್ಕೋತ ತಾನೇ ಬಾಲಿಸಿ ಪಡ್ಕೊಂಡದ. ನನಗಿದು ಅಪಮಾನ ಆಗ್ಲತ್ತದ ಅನ್ನೋದು ಗೊತ್ತಿಲ್ಲ, ಎದರೊಳಗಿದು ಮಾಯಾದೊಳಗ. ಹೌದು ಹೌದು ಹೌದು. ಹಂಗ ನೀ ಯಾನ್ ಮಾಡ್ಲತ್ತಿದೆ ಅನ್ನೋದು ನಿನಗೆ ತಿಳಿದಿಲ್ಲ. ಹಾ 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 ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಅವರು, ಒಂದು ಗುರು ಮತ್ತು ಒಂದು ಶಿಷ್ಯನ ವಾದಿಟ್ಟಾರ. ಹೌದು, ಏನಂತಾರ್ರಿ ಗುರೂಜಿ ಅವರು? ಗುರುವಿನಲ್ಲಿ ತಾಕತ್ತು ಏನದ, ಶಿಷ್ಯನಲ್ಲಿದು ತಾಕತ್ ಏನದ, ಇಷ್ಟೇ ಕೇಳ್ಯಾರ. ಅವ ಸುಮಾರ, ಇವ ಚಲೋತ್ವಾದಿಲ್ಲ. ಇಲ್ಲ ಇಲ್ಲ, ಗುರು ಪ್ರಶ್ನೆ ಬಿಡುಗಡೆ ಮಾಡ್ತಾನ, ಶಿಷ್ಯಾಗ ಸಂಶಯ ಬಂದಲ್ಲಿ ಗುರು ಕೇಳ್ತಾನ, ಗುರು ಅದಕ್ಕೆ ಉತ್ತರ ಹೇಳ್ತಾನೆ. ಇದಕ್ಕೆ ಸಂವಾದ ತಾರ. ಇದೇ ವಾದ ಇವತ್ತಿಟ್ಟಾರ, ಇದೇ ವಾದ ಅದ. ಒಬ್ಬರಿಗೊಬ್ಬರು ಅಂಗಿ ಹರ್ಕೊಳ್ಳೋ ವಾದ ಇಲ್ಲಿ ಮಹಾರಾಜ್ರ. ಅದಕ್ಕೆ ತಕ್ಕಂತೆ ಶಿಷ್ಯ ಪ್ರಶ್ನೆ ಮಾಡ್ತಾನ, ಗುರು ಉತ್ತರ ಅದಕ್ಕೆ ಸ್ವಚ್ಛ ಮಾಡ್ಬೇಕು. ಅದಕ್ಕೆ ಗುರುವಿನ ಪಾಲತ್ತಾರ. ಮತ್ ನಾವ್ ಒಂದೆರಡು ಪ್ರಶ್ನೆ ಕೇಳಿದಲ್ಲ, ಮತ್ತೆ ಶಿಷ್ಯನ ಪಾಲ್ ಹಿಡ್ದಾವ ಹೇಳ್ಯಾರಲ್ಲ, ಮತ್ತ ಅವ್ರಿಗೆ ತಿಳಿದಾರ ಅವ್ರು. ಯಾನ್ ಹೇಳ್ಯಾರ, ನಾ ಇದ್ದಿತ್ತಲ್ಲ ಅದಕ್ಕಂದ. ನೀವು ಉಳ್ಳಾಕ್ ಹೋಗಿದ್ದಿ ಅಲ್ಲಿ, ಊಟಕ್ಕೆ ತಡಾಗಣ 2 ಪದ ಹಾಡ್ಯಾರ, ನಿನ್ಗೇನು ಗೊತ್ತದ ಅದು? ಇಲ್ಲ, ಹೇಳುದು ಯಾನ್ ಹೇಳಿದ್ರು? ಯಾಕ್ರಿ ನೋಡ್ರಿಪ್ಪ, ಬೀರ ದೇವರದು ಮಾಳಿಂಗರಾಯನ ಉದಾಹರಣೆ ಹೇಳಿದ್ದೆವು. ಆ ಶಿಷ್ಯ ಮಾಳಿಂಗರಾಯನ ಬದಲು ಯಾನ್ ಹೇಳಿದ್ರ ಅತ್ತ? ಯಾನ್ ಹೇಳ್ಯಾರಂದ್ರ ಅವ್ನು ಆಶೀರ್ವಾದ ಕೊಟ್ಟ ಗಜಿಲಿ ಇದೆಲ್ಲ ಮುಂದ್ ಆಗ್ಯದ ಅಂದ್ರ ಅವ್ರು. ಆಶೀರ್ವಾದ ಕೊಟ್ಟ ಗಜಿಲಿ ಆಗ್ಯದ. ಮತ್ತ ಆಶೀರ್ವಾದ ಕೊಟ್ಟೆ ತರ್ಬೇಕಲ್ಲ, ಅಲ್ಲಿ ತಪಸ್ಸರಿ ಯಾಕೆ ಮಾಡುದಿತ್ತ ಇಂದ? ಅದೇ ಹೇಳವ್ರದಾರ ಅವ್ರು. ಇನ್ನ ಹೇಳವ್ರ. ಹಂಗ ಮನುಷ್ಯನಲ್ಲಿ ಅಜ್ಞಾನ ಇರ್ತದ. ಬಿಡಿಸಿದ್ರೆ ಹೆಂಗಿರ್ಬೇಕ್ರಿ ವಿಷಯ? ಜನರು ಹೌದನ್ಬೇಕು, ಸ್ವಚ್ಛ ಆಗ್ಬೇಕದು. ಹಣ್ಣು ಬಾಳಿಕಾಯಿ ಸುಲ್ದಂಗ ಆಗ್ಬೇಕು, ಕೆಸರಾಗ ಹಾಟದಂಗ ಆಗಬಾರ್ದು. ನಾವೇನ್ ಹೇಳಿದೆವು? ಶಿಷ್ಯ ಗೆದ್ಯಾವ ಅದಾನ, ಹೌದಲ್ಲ, ಗುರು ಕಾಡಾವ ಅದಾನ. ಹೌದು ಹೌದು. ನಿಮಗ ಉದಾಹರಣೆ ಹೇಳಿದ, 1 ವರ್ಷದಾಗ 365 ದಿನ ಅದಾವ, ಹೌದಲ್ಲ. 365 ದಿನ ಒಬ್ಬ ಶಾಲಿ ಶಿಕ್ಷಕ ಮಕ್ಕಳಿಗೆ ಕಲಿಸ್ತಾನ ಗುರುವಾಗಿ. ಹೌದು, ಯಾಕ್ರಿ? ಹೌದಲ್ಲ. ಒಬ್ಬ ಗುರು 365 ದಿನ ಒಬ್ಬ ಮಗನಿಗೆ ಕಲಿಸ್ತಾನ, ಗುರುವಾಗಿ ವಿದ್ಯಾ ಕಲಿಸ್ತಾನ. ಅವನಿಗೆ ಮುಂದೆ ಪರೀಕ್ಷೆ ಇಡ್ತಾನ, 3 ತಾಸಿನೊಳಗೆ ಹೇಳ್ಬೇಕ ನೀ. 365 ದಿನ ಯಾನ್ಯಾನ್ ಕಲ್ತಾನ? 365 ದಿನ ಯಾನ್ಯಾನ ಕಲಿಸ್ಯಾನ ಅನ್ನೋದು 3 ತಾಸಿನಾಗ ಬಿಡಿಸ್ತೇಳಿ ಪೇಪರ್ ಕೊಟ್ಟಾನ ಅವನ ಕೈಯಾಗ. ಹೌದಲ್ಲ. ಯಾಕ್ರಿ? ನೀ 365 ದಿವಸ ಏನ್ ಹೇಳಿದಿ? 3 ತಾಸಿನೊಳಗೆ 99 ಮಾರ್ಕಸ್ ತೋತಾನಂದ್ರ ನೀ ಶ್ರೇಷ್ಠೋ ಏನ ಮಗ ಶ್ರೇಷ್ಠೋ? ನೋಡ್ರಿ, ಎಷ್ಟು ದಿನ ಕಲ್ಸ್ಯಾರ್ರಿ? 365 ದಿನ. ಅದು ಸುಮ್ಮಿಲ್ಲ, ಪುಸ್ತಕ ಮುಂದ್ ಹಿಡಿದು ಇವ್ರು ಶಿಷ್ಯರು ಬರಿಬೇಕು ನೋಡ್ಲಾರ್ದೆ. ನೋಡ್ರಿ, ನಾವ್ ಏನ್ ಹೇಳುದ ನಾವು ತಪ್ಪು ಹೇಳತ್ತಿಲ್ಲ. ಇವರು ಬುಕ್ ಮುಂದ್ ಹಿಡ್ಕೊಂಡು ಮಕ್ಕಳಿಗೆ ಸಾಲಿ ಕಲ್ಸ್ಯಾರ. ಅವ ಯಾನು ಮಗ ಯಾನು ಅಂತಿಲಿಲ್ಲಾರ್ರೆ 3 ತಾಸಿನಾಗ 99 ಮಾರ್ಕಸ್ ತೋತಾನವ. ನಿಮ್ಕಿಂತ ಹೆಚ್ಚಾದಂಗೆ ಅದನ್ನ ಮತ್ತವ ಬಹಳ ಹೆಚ್ಚ ಹೇಳ್ರಿ. ಹಂಗ ಶಿಷ್ಯ ಗೆದ್ಯಾವದಾನ. ಯಾಕ? ನಿಮಗೆ ಬಹಳ ಸಲ ಉದಾಹರಣೆ ಹೇಳಿದ. ಬಿಜಾಪುರ ಚಡ್ಚಾಣದಿಂದ ಎಟ್ಟದಪ್ಪ ಅಂತ ಕೇಳಿದ್ರೆ ಕಲ್ಲಿನ ಮ್ಯಾಗ ಬರ್ದದ. ಅಲ್ಲಿ ಹೌದಲ್ಲ, ಅಲ್ಲಿ ಕಿಲೋ ಕಲ್ಲಿನ ಮ್ಯಾಗ ಬರ್ದದ. ಎಟ್ಟಪ್ಪ? 60 ಕಿಲೋಮೀಟರ್ ಅಂತ ಹೇಳಿ ಬಿಜಾಪುರ ಕಲ್ಲಿನ ಮ್ಯಾಗ ಬರ್ದದ. ಚಡ್ಚಾಣದಾಗ ಹೌದು, ಕಲ್ಲು ಹೋಗ್ತದೇನ್ರಿ? ಆ ಕಲ್ಲಿನ ಮುಂದೆ ಹೋಗಿ ಕೂತ್ರ, ಆ ಕಲ್ಲಿನ ಮುಂದೆ ಬರ್ದದ 60 ಕಿಲೋಮೀಟರ್ ಬಿಜಾಪುರ ಅಂತ ಹೇಳಿ. ಕಲ್ಲಿನ ಹತ್ತಿರ ಕೂತ್ರ ಹೋಯ್ತದ ಕಲ್ಲ. ಹಂಗ್ಯಾಂಗ್ರಿ? ಗುರುಗಳು ಕಲ್ಲಿದ್ದಂಗೆ ಇವ್ರು ಹೇಳಿಕೊಂಡ್ರ ಅವ್ರ ಅಟ್ಟೆ. ಸಿಮ್ಗಲ್ಲ, ಕಿಲೋಮೀಟರ್ ಕಲ್ಲು ಹೆಂಗ್ ಹೇಳ್ತಾವ ನೋಡ್ರಿ. 65 ಅದು ಹೋರಿಲಿಕ್ ಬಿಡ್ರಿ. ಹೋಗವ್ರ ಯಾರು? ಹೋಗವ ಶಿಷ್ಯನೇ. ಹೌದು 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 ಹೌದು. ಹೋಗವ ಶಿಷ್ಯನೇ, ಅಲ್ಲಿ ಮುಕ್ತಿ ಮಾರ್ಕ್ ಹೋಗವ ಶಿಷ್ಯನೇ. ನಿಮ್ದೇನದು ಹೇಳೋರಟ್ಟೆ ಕೂತು ನೀವು. ಹೌದು ಹೌದು. ಹಂಗ ಬೇಕಾದಟ್ಟವನಿಗೆ ಕಾಡಿದ್ರು ಅದರಾಗ ಫಲ ಗೆದ್ದನು. ಒಂದು ಉದಾಹರಣೆ ಹೇಳ್ತ ನಿಮ್ಗ.
ಚಿರಾಕ್ ನಸರುದ್ದೀನ್ ಹಂತಿಲಿ ಬಂದೆ ಬಂದೇ ನಮಾಜ್ ದುಡಿತಿದ ಗುರು ಉಪದೇಶಕ್ಕಾಗಿ 36 ವರ್ಷ. ಹಾ ಎಷ್ಟು 36. ಗುರು ಉಪದೇಶ ಕೊಡು ಅಂತ ಹೇಳಿ ಚಿರಾಕ್ ನಸರುದ್ದೀನ್ ಅಂತಿಲಿ ಬಂದೇ ನಮಾಜ್ ದುಡುದ. ಹೌದು ಎಟ್ರಿ ಭಾರತ್ರಿಕ್ 36. 36 ವರ್ಷ ದುಡಿದ್ರು ಉಪದೇಶ ಕೊಡ್ಲಿಲ್ಲ ಇವ. ಹಾ ಬಂದೇ ನಮಾಜ್ ಅಂದು ತಲಿ ಫ್ಯಾಟ್ ಆಯ್ತು. ಹೌದು ಹೌದು. ಎಲ್ಲಿ ಹಾದ್ಯಾಗ ಕೂತು ಗುಂಗ್ ಹಿಡಿದು ಹುಚ್ಚಾದ. ಹಾ ಹಾ ಅವಾಗ ಲಾಂಡ್ಲೆ ಮಶಾಕ ಕುದುರಿ ಮ್ಯಾಗ ಬರ್ತಿದ್ದ. ಹಾ 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 ಯಾರು? ನಾಡ್ಲೆ ಮಶಾಕ. ನಾಳ್ಳೆ ಮಶಾಕ ಕುದುರಿ ಮ್ಯಾಗ ಬರ್ತಿದ್ದ. ಯಾರು ಬಂದೇ ನಮಾಜ್ ಮಣ್ಣು ಕೆದರ್ಕೋತ ದಾರಿ ಮ್ಯಾಗ ಕೂತಿದ್ದ. ಕೇಳ್ತಾನ, ಏನಂತ? ಯಾನಾಗದ ಹಿಂಗ್ಯಾಕ ಕೂತಿದಿ ಹಾದಿ ಮ್ಯಾಲ? ಹಾದಿ ಮ್ಯಾಗ ಯಾನ ಮಾಡ್ಲಿ ಗುರು ಉಪದೇಶ ತೋಬೇಕಂತ ಹೇಳಿ 36 ವರ್ಷ ದುಡ್ದಿದ್ದ ಚಿರಾಕ ನಸರುದ್ದೀನ್ ಅಂತೇಳಿ ಗುರುವಿನಲ್ಲಿ. ಹೌದು ಕೊಡಂಗಿಲ್ಲ ತಾನ. ಹೌದು. ಹೆಂಗ ಮಾಡ್ಲಿ ತಲಿ ಹುಚ್ಚಿಡ್ದದ. ನೀ ಎಲ್ಲಿ ಹೊಂಟಿದಿ ಅಂದವ. ಕುದುರೆ ಮೇಲೆ ಹಿಂಗ ನೀ ಕುದುರೆ ಮೇಲೆ ಎಲ್ಲಿ ಕೊಟ್ಟಿದಿ? ನಾನು ಅವನ್ ಹಂತಿಲಿ ಹೊಂಟಿದ್ ಉಪದೇಶ ತರ್ಲಕ್ಕ ಅಂದಿವ. ಕಿದು ಕೇಳ್ರಿ. ಹಂಗ ಏನಂತಾನ ಬಂದೇ ನಮಾಜ? ನೀ ಕುದುರೆ ಮೇಲೆ ಕೂತ್ ಹೊಂಟಿದಿ ಮಗನ. ನಾ 36 ವರ್ಷ ದುಡ್ದಿದೋ ನನಗ್ ಕೊಡ್ಲಿಲ್ಲ. ಕುದುರೆ ಮೇಲೆ ಕೂತವ್ರಿಗೆ ಕೊಡ್ತಾನ. ಶಾಣೆ ಐತಿ ಹೋಗಂದವ. ಹೌದು. ಪಟಕದಕ ಕೈ ಕಡಿ ಕುಂಡ್ರಿ ಒಂಜಾರ. ನಿಮ್ ಪಟಕ ಎಲ್ಲ ನೋಡ್ಯಾರ ಈಗ ಮಂದಿ. ಕುಂಡ್ರಿ ಒಂಜಾರ. ಅದು ಅನ್ಕ ಕುಂಡ್ರಿ ಹಿಂದ್ಗಾಡಿ ಮಂದಿ ಎಲ್ಲ ನೋಡ್ಲತ್ತಾರ. ಅದು ಹಿಂದ್ ಮುಂದ್ ಮೊಬೈಲ್ ಅದ. ಅಲ್ಲಿ ಮೊಬೈಲ್ ಅದ, ಮೈಕ್ ಅದ. ಕುಡ್ರಿ ಆ ಕಡೆ. ಎಲ್ಲಿಗೆ ಬಂದ್ರಿ ನಿತ್ರಿ ನಮ್ದು? ಅದೇ ಪಟಕದ ಕಾಕಾಗೆ ಕೇಳೋದು ನೀವನ್ನ. ಅದಕ್ಕ 36 ವರ್ಷ ದುಡ್ದಿದ್ ಕುಡಾಲ ನನಗ ಕುದುರೆ ಮೇಲೆ ಹೊಂಟಿದೀನಿ. ಹೋಗೋಣ ತರ್ಲಕ್ಕ ಅದೇನು? ಅವಂದ ತಗೊಂಡೆ ಬರ್ತೀನಿ ನಿಂದ್ರ ನೋಡಂದ. ಹಾ ಹೋಗೋಣ ತರ್ತಿ? ಹೋಗೋಣ ತರ್ತೀನಿ ಅಂದ. ಅವಾಗ ನಾಣ್ಯ ಮಸಾಕ ಬಂದ, ಕುದುರೆ ಕಟ್ಟದ. ಹೌದು. ಇವ ಕುತ್ತಿದ ಗುರು ಹೆಂಗ ಕುತ್ತಿದ್ರಿ? ಹೆಂಗ್ರಿ? ಮ್ಯಾಗ ತಲವಾರದ ಚಕ್ರ ತಿರುಗ್ತೀವ ಅವನ ಹಂತಿಲಿ ಮ್ಯಾಲ. ಚಿರಾಕ್ ನಸರುದ್ದೀನ್ ಸುತ್ತಗಟ್ಟಿ ತಲವಾರದ ಚಕ್ರ ತಿರುಗ್ತೀವ. ಅದರ ಅಂದ್ ಹಾದ್ರ ಸಕ್ರಿ ಅಟ್ಟು ಪುಡಿ ಪುಡಿ ಮಾಡೇ ಹೋಗ್ಬೇಕು ಉಪದೇಶಕಲ್ಲಿ. ಸಣ್ಣ ಯಾನು ಕ್ರಿಮಿಸೈತಿ ಒಳಗೆ ಯಾರು ನನ್ನ ಹಂತಿಲಿ ಬರಬಾರ್ದ ಅಂತ ಹೇಳಿ ಅಂತ ಚಕ್ರ ಅವನು ಸುತ್ತಗಟ್ಟಿ ತಿರುಗ್ತಿತ್ತು. ಉಪದೇಶ ಹೆಂಗ್ ತೋಳುದ್ರಿ ಅಲ್ಲಿ ಹೋಲಕ್ಕೆ ಬರುದಿಲ್ಲ ಅಂದ್ರೆ ಹೋಲಕ್ಕೆ ಬರುದಿಲ್ಲ. ಅವನಿ ತೋಳುದು ಹೆಂಗ ನನ್ನ ಹಂತಿಲಿ ಯಾರು ಬರಬಾರ್ದ ಅಂತ ಹೇಳಿ ತಲವಾರದ ಚಕ್ರ ಸುತ್ತಗಟ್ಟಿ ತಿರುಗ್ತೀವಿ. ಭಿಂಗ್ರ ತಿರುಗದಂಗ ಒಳಗ ಕೂತಾನ ಉಪದೇಶ. ಯಾರು ತೋಬೇಕು ಯಾರು ಹೋಗ್ಬೇಕಲ್ಲಿ ನೋಡ್ರಿ ಹೆಂಗ್ ಮಾಡ್ತೀರಿ ಗುರುಗಳಿಗೆ. ಹೆಂಗ ಗುರು ಹಿಂಗ್ ಮಾಡ್ತಾನ್ರಿ. ಯಾರು ಬರಬಾರ್ದತ್ತ. ಯಾರು ಬರಬಾರ್ದ ಹೇಳಿ ಚಕ್ರ ಸುತ್ತಗಟ್ಟಿ ಚಕ್ರ ತಿರುಗ್ತಾವ. ಅವಾಗ ನಾಳೆ ಮಸ್ಯಾಕ ಕುದುರೆ ಕಟ್ಟದ ನೋಡ್ದವ ಹಿಂಗ. ಇನ್ ಹೆಂಗ ಮಾಡ್ಬೇಕಂದ ಕುದುರೆ ಕಟ್ಟದವನೇ ಕಟ್ಟಿ ಆ ಚಕ್ರದೊಳಗೆ ಜಿಗಿದು ಬಿಟ್ಟ. ಶಿಷ್ಯ ಚಕ್ರದೊಳಗೆ ಜಿಗಿದು ಬಿಟ್ಟ. ಸಕ್ರಿಗತ್ಲೆ ಪುಡಿಯಾಗಿ ಎದರಿದ್ರಿ ಮೌಸನ ಢಿಗ್ಗಿ ಅವನು ಮುಂದೆ ಬಿದ್ದು ಬಿಡ್ತು. ನಾಳ್ನ್ಯಾಗ ಮಸ್ಯಾಕಂದು ತನ್ನ ಶರೀರದ ಪುಡಿ ಪುಡಿಯಾಗಿ ಅವನ ಮುಂದೆ ಬಿತ್ತು. ಯಾರ ಮುಂದೆ? ಚಿರಾಕ್ ನಸರುದ್ದೀನ್ ಮುಂದೆ. ಹೌದು. ಎಲ್ಲ ಚಕ್ರ ತಿರುಗುದು ಬಂದಾಯ್ತು. ಮತ್ತ ಕತ್ತರಿಸಿ ಹೋಗದ ನೋಡ್ರಿ. ಎಂತ ಶಿಷ್ಯನಲ್ಲಿ ಎಂತ ಶಿಷ್ಯ ಅದಾನ. ಯಾರು ಬರಬಾರ್ದಂತ ಹೇಳಿ ಚಕ್ರದ ಮಷೀನ್ ಸುತ್ತಗಟ್ಟಿ ತಗೊಂಡನ. ಒಳಗ ಜಿಗದ್ ಹೋಗ್ಯಾನ. ಪುಡಿಯಾಗಿ ಶರೀರ ಪುಡಿಯಾಗಿ ಖಂಡಿನ ಢಿಗ್ಗಿ ಬಿದ್ದದ. ಶಿಷ್ಯ ಎದ್ದತಾನ. ಚಿರಾಕ್ ನಸರುದ್ದೀನ್ ಗಾಬರಿನೇ ಆಗಿರ್ಬೇಕಲ್ಲ. ಗಾಬರಿ ಆಗಿ ಆ ಎಲುವಿಂದು ಮಾಂಸದ ಢಿಗ್ಗಿ ಮ್ಯಾಗ ಕೈ ಇಟ್ಟ. ಹೆಂಗಿದ್ದಂಗ ಶರೀರ ಆಗಿಬಿಡ್ತು. ಮಾಂಸ ಪಿಂಡ್ ಹೋಗಿ ಮಂತ್ರಪಿಂಡ ಆಗಿಬಿಡ್ತು. ಕುದುರೆ ಮೇಲೆ ಕೂತು ಹೋಗ್ಬಿಟ್ಟು. ಹೌದು. ಹಾದಾಗ ನಿಂತಿದ್ ಬಂದೇ ನಮಾಜ. ಮತ್ತ ಹೀಗ್ ತಲಿ ಏನಾಯ್ತು? ತಗೊಂಡೆ ಬಂದಲ್ಲ ಅಂದವ. ನಾಳೆ ಮಸಾಕ ತಗೊಂಡ್ ಬಂದ ಉಪದೇಶ ಅಂದ. ಅದೇ ಹಂಗಂದವ. ನಾ ಎಷ್ಟು ವರ್ಷ ದುಡಿದ್ರು ಕೊಟ್ಟಿಲ್ಲ ನಿನಗೆ. ಹೋಗೋಣ ಹೆಂಗ್ ಕೊಡ್ತಾನ? ಬಹುತೇಕ ಕುದುರೆ ಮೇಲೆ ಹೋದವ್ರಿಗೆ ಕೂಡ ಕಾಣಿಸ್ತಾನ. 36 ವರ್ಷ ಆಯ್ತು ಕೊಡುವತ್ ಹೇಳಿ ದುಡಿತೀನಿ, ಕೊಡ್ಲಿಲ್ಲ. ಬಹುತೇಕ ಗುರು ಕುದುರೆ ಮೇಲೆ ಕೂತ್ ಹೋದವ್ರಿಗೆ ಕೂಡ ಕಾಣಿಸ್ತಾನ. ಹೌದು ಹೌದು. ನಾನು ಒಂದು ಕುದುರೆ ನೋಡ್ಬೇಕು. ನನ್ನ ಜನ್ಮ ಎರ್ತೈತ ಹೇಳಿ ಕೇಸಿಂದ ಹೋದ. ಯಾರು? ಚಿರಾಕ್ ನಸರುದ್ದೀನ್ಗ 700 ಹಂಡ್ಯ ಎರಕ್ತಿರದ್. ಇನ್ನ ಶಿಶಿ ಮಕ್ಕಳು 700 ಹಂಡ್ಯದಲ್ಲಿ ಝಳಕ್ರಿ. 700 ಹಂಡ್ಯ ನೀರ್ ಝಳಕ್ತಿರ್ ಮಹಾರಾಜ್ರ. ಅಟ್ಟ ನೀರ ಬಳಕೆ ಮಾಡ್ತಾರಂದ್ರಿ ಹೆಂಗ? ಮತ್ತ ಅದೇ ಕೇಳಲ್ಲ ಗುರುಗಳ ವೈಭವ ಹೆಂಗ. ಎಟ್ಟು ನೀರು ಅದಕ್ಕೆ ಹತ್ತಾವ ತಿರು ಸ್ವಚ್ಛ ಆಗ್ಲ ಹಂಗ ನೇಮ್ ಇಟ್ಟಿದವ. ಯಾವ ಶಿಷ್ಯಂದ ಎಷ್ಟು ತಾಕತ್ತದ ನೋಡು ಕಾಲ.
ಎಟ್ಟು ಹಂಡ್ಯಾರಿ 700 ಹಂಡೆ 700 ಹಂಡ್ಯ ನೀರು ಬರಕ್ತಿರಿ ಶಿಷ್ಯರು. ಅವಾಗ ಏನು ಮಾಡ್ದ ಬಂದೇ ನಮಾಜ, ನನ್ನ ಜನ್ಮ ಏರ್ತೈತ ಅಂತ ಹೇಳಿ ಬಚ್ಚಲದಾಗ ಹೋದ. ಹಾ ಹಾ ಬಚ್ಚಲಕ್ ಹೋಗಿ ಅವ್ರು ಯಾನು 700 ಹಂಡ್ಯ ನೀರು ಬರಕ್ತಾರ ನೋಡು, ಹಾ ಅವನು ಗುರುವಿನ ನೀರು ನನ್ನ ಮೈ ಮ್ಯಾಗ ಬರ್ಲಿ ಅಂತ ಹೇಳಿ ತೆಲಿಗೆ ನೀರು ಬರ್ಲಾರ್ದಂಗ ಆ ಬಚ್ಚಲಕ್ ತೆಲಿ ಕೊಟ್ಟು ಹೊರಗೆ ಬಿದ್ದೆವು. ಅಂದ್ರ ಆ ಬಚ್ಚಲ ನೀರು ಬಚ್ಚಲಾಗೆ ಬಚ್ಚಲಾಗಿ ಇರ್ಬೇಕು, ಹೊರಗೆ ಬರಬಾರ್ದು ಈ ಮಗನ ನೀರು ಅಂತ ಹೇಳಿ. ಹೆಂಗ್ ಮಾಡ್ತಾನ ಮಾಡಿ ಹೇಳಕ. ಬಚ್ಚಲಕ್ಕೆ ತೆಲಿ ಕೊಟ್ಟು ಬಂದೇ ನಮಾಜ್ ಹೊರಗೆ ಬಿದ್ದ. 700 ಹಂಡ್ಯಾದ ನೀರು ಬಚ್ಚಲ್ ತುಂಬಿ ನಿತ್ತು. ಅವಾಗ ಅಂದತ್ ಚಿರಾಕ ಸೊಂಟಿಗೆ ನೀರು ಬಂದಿರ್ಬೇಕ, ಎಷ್ಟು ನೀರು ಬಂದ್ರಿ ಬಚ್ಚಲಾಗ ಹೌದು ಮೊಳಕಾಲಿಗೆ. ಅವಾಗ ಅಂದತ್ತ ಬಚ್ಚಲಾಗಿ ಯಾನೋ ಸಿಗಬಿದ್ದದ, ಜರ ಹತಾರ ಕುಡ್ರಿ ಸೆಳಿತೀನಿ ಅಂದತ್ತ. ಹೌದು 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 ಯಾನೋ ಸಿಕ್ಕದ ಬಚ್ಚಲಾಗ, ಒಂದ್ ಹತಾರ ಕುಡ್ರಿ ಸೆಳಿತೀನಿ ಅಂದ. ಹತಾರ ತೊಗೊಂಡು ಹಿಂಗ ಹೊಡೆದ. ಹೌದು ಹೊಡೆದ ತೆಲ್ಯಾಗ ಹೋಗಿ ಹೊರಗೆ ಬತ್ತು ಬಚ್ಚಲ ತಲವಾರ. ಹೇಳಿಲ್ಲ ಅವ ನೋಡ್ರಿ, ಇವ ಗುರು ಹತಾರ್ಲಿ ಹೊಡಿಲಕತ್ಯಾನ. ಖರೆ ಅವಾನ ಹೇಳಿ ಎದ್ದಿಲ್ಲ, ಅವಾನ ಹೇಳಿಲ್ಲ. ಹೌದು ಇವ ಗುರು ಯಾಕ್ರಿ ಹತಾರ್ಲಿ ಹೊಡಿತಾನ ಹೇಳಲ್ಲ. ಬಚ್ಚಲ ತುಂಬಾ ರಗತಾಯ್ತು. ಬಚ್ಚಲ ತುಂಬಿ ತುಳುಕಲಕತ್ತ ರಗತಿಲಿ ಜಗಳಕ ಮಾಡೋದು ಬಿಟ್ಟು ಬಚ್ಚಲ್ ಹಿಂದೆ ಓಡಿ ಬಂದು ಎದ್ದು ಏನಂತಾನ ಬಂದು, ಬಂದೇ ನಮಾಜ್. ಈಸ್ ದಿನ ಬಂದೇ ನಮಾಜ್ ಇದ್ದಿ, ಈಗ ಒಂದೇ ನಮಾಜ್ ಆಗ್ಯದ, ಏನು ಉಪದೇಶ ಕೊಡ್ತೀನಿ ನಾನು. ಹೌದು 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 ನೋಡ್ರಿ ನೋಡ್ರಿ ಎಂತ ಶ್ರೇಷ್ಠ ಇದ್ದಿರ್ಬೇಕು ಶಿಷ್ಯರು. ನೀವೇನು ಪುಕಾಟ್ ಕೊಟ್ಟಿರಿ, ತೊಗೊಂಡು ತೀರ್ಬೇಕ. ಹಂಗ ಕೊಟ್ಟಿನ ಹಿಂಗ ಕೊಟ್ಟಿನ, ಪುಕಾಟ್ ಕೊಟ್ಟಿದಿ. ಗುರು ಏನು ಕೊಡುದಿಲ್ಲ. ನಾವು ದುಡಿದಿದ್ದೇವು, ಅದಕ್ಕೆ ಪಗಾರ ಕೊಟ್ಟಿದ್ವಿ. ನಿಂದ ಏನದ ಇದ್ರ ಗಜರಿಕಾಯಿ? ಅದಕ್ಕಲ್ಲೇ ಹೇಳ್ತಾರಲ್ಲ ಮಹಾತ್ಮ, ಏನದ ನಿಂದು? ಯಾಕ್ರಿ ನಿಮ್ಮಲ್ಲಿ ನಾ ಪಗಾರಕ್ಕೆ ಬಂದಿದ, ನೀವು ನನಗ ಅದಕ್ಕೆ ಕೊಟ್ಟಿರಿ. ನಿನ್ನ ದುಡುಕಿ ಇಲ್ಲಾರ್ದೆ ಫಲ ಏನದ ಹೇಳು. ಗುರು ಶಿಷ್ಯರು ವಾದತ್ತಾರ ಇದಕ್ಕೆ. ಏನೂ ಇಲ್ಲಾರ್ದೆ ಕೊಟ್ಟಂದ್ರೆ ನೀನು ಉಪಕಾರ ನನ್ನ ಮ್ಯಾಗ. ಒಬ್ಬ ಸಾವುಕಾರನ ಹೊಲದಾಗ ದುಡಿಬಹುದು, ಪಗಾರ ತಗೋಬಹುದು. ಏನು ಉಳಿತಲ್ಲಿ? ಯಾಕ್ರಿ ನಾವೀಗ ನಮ್ಮ ಪಟ್ಟಣ ಪಂಚಾಯತಿ ಅವ್ರು ನಮಗ್ ಕರ್ದಾರ. ನಮ್ಮ 5 ತನ ಡ್ಯೂಟಿ ಅದ, ನಾವು ದುಡ್ದಿದ್ದೇವು, ನಮಗ್ ಕೊಡ್ತಾರ. ನಾವು ಲಮಾಂಟಿ ಅದಾಗ ಕುಂಡ್ರಿಲಿ ಕೊಡ್ತಾರೆ ನೋನು. ಕಿವಸಾಳ ಗಡ್ಡಿಗೆ ಕೊಡ್ತಾರ ಅವ್ರು ಹೇಳಿದ್ರ. ಹೌದು ಹೌದು ಹಂಗ ನೀ ಕುಡುದು ಏನದ? ನಾವು ದುಡಿದಿದ್ದೇವು, ನೀವು ಕೊಟ್ಟಿರಿ. ಗುರುವೇ ನಿಂದ ನಮಗ ಭಕ್ಷ್ಯಸಿ ಕುಡ್ಲಾ, ಇಲ್ಲಿ ಕೂತವ್ರು ಕೊಟ್ಟಾರ ನೋಡ್ ನಮಗ್ ಭಕ್ಷ್ಯಸ. ಹೌದು, ಅವ್ರು ಯಾನು ಇಲ್ಲಾರ್ದೆ ನಮಗ್ ಕೊಟ್ಟು ಹೋಗ್ಯಾರ. ಇದು ಭಾವ. ಇದು ಭಾವ. ಹಂಗ ಗುರು ದುಡಿಲಾರ್ದೆ ಯಾರಿಗೆ ಕೊಟ್ಟಿಲ್ಲದು. ಅದಕ್ಕೆ ಹೇಳ್ತಾರಲ್ಲ ಮಹಾತ್ಮರು, ಏನತ್ತ? ಗುರು ಕುಚ್ ದೇತಾ ನಹಿ, ನೋಡ್ರಿ, ಮಗರ್ ಶಿಷ್ಯ ಲೇನೆ ಬಿನಾ ಛೋಡ್ತಾ ನಹಿ ಅಂದ್ರ ಅವ್ರು. ಕಬೀರ್ ದಾಸ್ ಹೇಳ್ಯಾನ, ಗುರು ಕೊಟ್ಟಿಲ್ಲ, ಶಿಷ್ಯ ತೋಳಾರದೆ ಬಿಟ್ಟಿಲ್ಲ. ಏನು ಕೊಡ್ತೀರಿ? ಅದಕ್ಕೆ ಉದಾಹರಣೆ ಹೇಳ್ಯಾನವ. ಹೌದು, ಹೆಂಗಪ್ಪ? ಹೆಂಗ? ಈಗ ನಿಮ್ಮಲ್ಲಿ ಒಂದು ದೀಪ ಅದ. ನಿಮ್ಮಲ್ಲಿ ಅಂದ್ರೆ ನಮ್ಮ ಶಿರಡೋಣ ಗುರೂಜಿ ಕಡೆ ಅಂದ್ರಲ್ಲ, ಅವರಲ್ಲಿ ಒಂದು ದೀಪ ಅದ. ಎದ್ರದ ದೀಪ? ಎದ್ರದಿಲ್ಲ, ಬೆಂಕಿದ. ಮತ್ತೆ ಯಾತ್ರದು ಇಲ್ಲ, ಅದು ಪಣಿತಿ ಅದ್ರದ. ಪಣಿತಿ ಕಟ್ಟಿಗೆದರೆ ಇರ್ಲಿ, ಮಣ್ಣಿಂದರೆ ಇರ್ಲಿ, ಬಂಗಾರದರೆ ಇರ್ಲಿ, ಹಿತ್ತಾಳಿದರೆ ಇರ್ಲಿ, ಬಂಗಾರ ಪಣತಿ ಎಣ್ಣೆ ದೀಪ ಅವನಂತಿಲಿ ಅದ. ಎಲ್ಲ ಸಹಜ ಉರ್ಲತ್ತದ ಅಂದಂಗ, ಅಲ್ಲಿ ಉರ್ಲತ್ತದ. ನಮ್ಮಂತಿಲಿ ಪಣತಿ ಅದ, ಎಣ್ಣೆ ಅದ, ಬತ್ತಿ ಅದ, ಎಲ್ಲಾ ತುಂಬ್ಯಾದ. ನಿಮ್ಮದು ರೆಡಿನೇ ಅದ? ನಮ್ಮದು ರೆಡಿ ಅದ. ಖರೆ ಬೆಳಕು ಒಂದೇ ಇಲ್ಲ, ಜ್ಯೋತಿ ಇಲ್ಲ. ಯಾಕ್ರಿ ಎಲ್ಲಾ ರೆಡಿ ಅದ, ಎಣ್ಣಿಲ್ಲ. ನಿನ್ಕಿಂತ ಹೆಚ್ಚು ಎಣ್ಣೆ ಅದ ನಮ್ದು. ಯಾಕ್ರಿ ತುಂಬಿಕೊಂಡ ತುಂಬಿಕೊಂಡು ಕೂತಿದ್ದೇವು, ಖರೆ ಹಚ್ಕೊಳಕ ದೀಪ ಇಲ್ಲ. ಹೌದು ಹೌದು, ಅದು ಒಂದು ನಿನ್ನ ಪಣತ್ಯಾಗ ಹಚ್ಕೊಂಡಿದ್ದೇವು. ಅವ್ರ ಪಣತಿಗೆ ಹಿಂಗ್ ಮಾಡಿ ತಪ್ಪ ಮಾತಾಡೋ ತುಕಾರಾಮ್ ಮಹಾರಾಜ್ ಅಲ್ಲ. ಎದಕ್ಕಿದ್ದಂಗ ಶೀಶೆ ಬಿಡಿಸಿದ್ರ ಅದು ಹೆಂಗಿರ್ಬೇಕು? ಹಸಿ ಗಾಡಿಗೆ ಹಳ್ಳಿಡ್ಬೇಕು, ಹಣ್ಣು ಬಾಳಿಕಾಯಿ ಸುಲ್ದಂಗ ಆಗ್ಬೇಕದು. ನಾವು ಗುರುಜಿ ಹಂಗ ಯಾರು ಹೇಳಿದ ಆಟವ್ರಲ್ಲ ಗುರುಜಿ ಅವ್ರ. ನಿನ್ನ ಪಣತ್ಯಾಗ ನಾ ದೀಪ ಹಚ್ಕೊಂಡಿದ್ದೆ. ಹೌದಲ್ಲ? ಇಲ್ಲಿ ನಿಮಗ ಪ್ರಶ್ನೆ ಅದ, ಏನದ? ನಮ್ಮಲ್ಲಿ ಎಲ್ಲಾ ಇತ್ತು, ಒಂದು ದೀಪ ಇಲ್ಲ, ಹಚ್ಕೊಂಡದು ಖರೆ. ಹೌದಲ್ಲ? ಹಚ್ಕೊಂಡ ಬಳಕ ನಿನ್ನ ದೀಪನ ಹಚ್ಕೊಂಡ ಬಳಕ ನಿನ್ನ ದೀಪಿನೊಳಗಿಂದ ಬೆಳಕು ಎಟ್ಟ ಕಮ್ಮಾಯ್ತು. ಇಲ್ಲಿ ಬಿಡಿಸುದು ನಿಮ್ಮ ತಾಕತ್ತದ. ಅಂದ್ರ ನೀನು ದೀಪಿನೊಳಗಿಂದ ಬೆಳಕು ಕಮ್ಮಿ ಆಯ್ತಂದ್ರೆ ತುಕಾರಾಮ್ ಮಹಾರಾಜರಿಗೆ ಕೊಟ್ಟಿದನ್ನೋದು ಸಾಬೀತಾಗ್ತದ. ಹಂಗ್ರಿ ನೀವು? ಮತ್ತ ದೀಪ ನಿಂದು ಉರಿಲಕತ್ತು, ನಂದು ಉರಿಲಕತ್ತಂದ್ರೆ ಕೊಟ್ಟದ್ದು ಸಾಬೀತಾಗುದಿಲ್ಲ.
ಇದು ಹೆಂಗ್ ಬಿಡಿಸ್ತೀರಿ ನಿಮ್ಮ ದೀಪನ ಹಚ್ಕೊಂಡಿದ ಕಮ್ಮೆಟ್ಟು. ನಿಮ್ಮ ಒಳಗ ದೀಪಿನ ಬೆಳಕ ಕಮ್ಮ ಆಗ್ಬೇಕು ಅಂದ್ರೆ ನಿಮ್ಗೆ ಒಂದು 4 ಸೊಲಿಗೆ ಜ್ವಾಳ ತಿಳಿ ಇವ್ರ ಗುರುಜಿ ಬಲೆ 4 ಸೊಲಿಗೆ ಜ್ವಾಳ ನಾ 1 ಸೊಲಿಗೆ ಜ್ವಾಳ ತಗೊಂಡ 3 ಸಲ ಉಳಿದು ಆಳದ ಗಜ್ಜಿಲಿ 3 ಉಳಿಬೇಕಲ್ಲಿ. ಹೌದಲ್ಲ ತುಕಾರಾಮ್ ಮಹಾರಾಜಗ ಕೊಟ್ಟದ್ದು ಶಾಬಿತಾಗ್ತದ. ಹೌದಲ್ಲ ಮತ್ತ ನಿಂದು ದೀಪ ಮತ್ ಉರಿಲಕತ್ತು ನಂದು ಉರಿಲಕತ್ತಂದ್ರ ಕೊಟ್ಟದ್ದು ಶಾಬಿತ್ತಾಗಲ್ಲ. ಹಿಂಗದ ಇದು ಜ್ಞಾನಂದ ಗುರು ಶಿಷ್ಯನ ವಾದ ಬಿಡಿಸಬೇಕಾದ್ರ ಯಾರು ಕೊಟ್ರಿ ಎಲ್ಲಿದು ಹೆಂಗ ಬಿಡಿಸ್ಬೇಕನ್ನೋದು ಬಹಳ ಜ್ಞಾನದಿಂದ ಬಿಡಿಸ್ಬೇಕಾಗ್ತದ. ಸುಮ್ಮ ಪಾಲ್ ಹಿಡ್ಕೊಂಡು ಕೇಸಿಂದ ಸುಮ್ಮ ಹೊಲ ಪಡಕ ಕೆಡಿದ್ರ ರೈತನ ಅಲ್ರಿ. ಅದಕ್ಕ ಅಲ್ಲಿ ರೈತರಿಲ್ಲ ಅಂತ ಮುಳ್ಳಿನ ಹೊಲ ಇರ್ಲಿ ಕಲ್ಲಿನ ಹೊಲ ಇರ್ಲಿ ಅದಕ್ಕೆ ಗಳಿ ಹೊಡೆದು ಏನು ಬೇಕಾದ ಮಾಡಿ ಹಸನ ಮಾಡಿ ಉಡಿ ಕಟ್ಟಿ ಬಿತ್ತದ್ರ ಅದು ಅದರಾಗ 10-20 ಚೀಲ 100 ಚೀಲ ರಾಶಿ ಮಾಡಿದ್ರೆ ಅವನಿಗೆ ರೈತ ತಾರ. ಹೌದಲ್ಲ ಕಟ್ಟಿ ಮೇಲೆ ಕೂತಿಕೇಸಿಂದ ತಂಬಾಕು ಚೀಲ ತಗೊಂಡು ಸುಟ್ಟಿಗೆ ಬಿಡಿ ಸೇದಿ ಅಲ್ಲಿ ಬಾಯಿ ಆಗ್ಬೇಕಾಗ್ಯದ, ಕಿಲ್ಲಿ ಬೋರ್ ಆಗ್ಬೇಕಾಗ್ಯದ, ಇಲ್ಲಿ ಅರಣ್ಯ ಆಗ್ಬೇಕಾಗ್ಯದ. ಕಿಲ್ಲಿ ಅಂದ್ರೆ ಅದು ಹೊಲ ಬೆಳಿತಾರ ಎಲ್ಲಿ ಮಾತ ಹಾ ರೀ 10 ಮುಣಿಗೆ ಹೋಗುದು ಬಟ್ವಾ ತಗುದು ಅರಣ್ಯ ಮೇಲೆ ಕುಂಡ್ರುದು. ಕಲ್ಲಿ ಬಾಯಿ ಆಗ್ಬೇಕಾಗ್ಯದ, ಕಿಲ್ಲಿ ಬೋರ್ ಆಗ್ಬೇಕಾಗ್ಯದ, ಕಿಲ್ಲಿ ಮನಿ ಆಗ್ಬೇಕಾಗ್ಯದ, ಕಿಲ್ಲಿ ಮನಿ ಆಗ್ಬೇಕಾಗ್ಯದ. ಸುಟ್ಟಿಗೆ ಬೇಡಿ ಸೇದ್ ಮನಿಗೆ ಬರುದು ಆತವ. ಏಯ್ ಗಂಡಗಚ್ಚಿ ಹಾಕು, ಹೌದು ದುಡಿ ರೋಮ ದುಡಿ ಅವ್ರ ಬೆಳ್ಳಿ ಆ ಮಣ್ಣಿಗೆ ಅಂತಕರಣ ಬರ್ತದ. ಹೌದು ನನ್ನ ಮಗ ನನಗೆ ಇಟ್ಟು ದುಡಿತಾನಂದ್ರ ಅವನಿಗೆ ಏನ್ರೆ ಕುಡ್ಲಿ ಅಂತ ಹೇಳಿ ಆ ಭೂಮಿಗೆ ಅಂತಕರಣ ಬರ್ತದ. ಹೌದು ಹಂಗ ನಿಮಗ್ ಹೊಲ ಗುರುವಿಂದ ಕೊಟ್ಟಾರ, ಹೌದು ನಮಗ್ ಹೊಲ ಶಿಷ್ಯಂದ್ ಕೊಟ್ಟಾರ. ನಾವು ಇದ್ದಾಟ ಹಸನ್ ಕ್ಲಿಯರ್ ಇರವ್ರೆ ನಾವು ನಮ್ದು ಕೆಲಸ ದುಡುದದ. ಹೌದು ನಾವು ದುಡಿಯಾಕ್ರಿ ಶಿಷ್ಯಂದ ಏನದ ದುಡಿಯೋದು. ಶಿಷ್ಯ ತಪ್ಪಬಹುದು ಯಾಕ್ರಿ ಗುರು ತಪ್ಪಬಾರದು. ಏನ್ ಹೇಳ್ಯಾರ ಇಂಗ್ಲಿಷ್ ಕವಿ ಏನಂತ ಏನ್ ಹೇಳ್ಯಾರ ಯಾಕ್ರಿ ಟೀಚರ್ ಈಸ್ ಎ ಬಿಲ್ಟ್ ಅಪ್ ನೇಷನ್ ಅಂದಾನ ಇಂಗ್ಲಿಷ್ ಕವಿ ಮಹಾರಾಜ್ರ. ಈ ಲಮಾನಟ್ಟಿ ತುಕಾರಾಮ್ ಮಹಾರಾಜ್ರ ಅಂದ್ರೆ ಹೆಬ್ಬಟ್ ಕಂಪನಿ ಅಂತ ಅಂದಾರ. ಮತ್ತಿದು ಇಂಗ್ಲಿಷ್ ಯಾವಾಗ ಕಲಿತೀರಿ ನೀವು? ನಡ್ಬಾರ ಕಲ್ತಿದ್ ಬಿಡುವ ನೀನ. ಟೀಚರ್ ಈಸ್ ಎ ಬಿಲ್ಟ್ ಅಪ್ ನೇಷನ್ ಅಂದ್ರ ಇಂಗ್ಲಿಷ್ ಕವಿ ಹೇಳ್ಯಾನ. ಯಾಕಂದ್ರ ಹಿಂಗ ಒಬ್ಬ ಡಾಕ್ಟರ್ ಏನ್ ಕೊಡ್ತಾನ್ರಿ? ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾನ ಪೇಷಂಟ್. ಒಂದು ಪೇಷಂಟ್ ಡಾಕ್ಟರ್ ಸಾಹೇಬ್ರು ಟ್ರೀಟ್ಮೆಂಟ್ ಕೊಡ್ತಾರ. ಹೌದಲ್ಲ, ಆ ಡಾಕ್ಟರ್ ಸಾಹೇಬಿನ ಸ್ಟೇಟ್ಮೆಂಟ್ ತಪ್ಪು ಅಂದ್ರೆ ಒಂದು ಪೇಷಂಟ್ ಫೇಲ್ ಆಗ್ತದ. ಕೊಡು ಸ್ಟೇಟ್ಮೆಂಟ್ ಸ್ವಲ್ಪ ತಪ್ಪಂದ್ರ ಆ ಡಾಕ್ಟರ್ ಕೈಯಿಂದ ಒಂದು ಪೇಷಂಟ್ ಫೇಲ್ ಆಗ್ತದ. ಒಂದೇ ಫೇಲ್ ಆಗ್ತದ. ಹೌದು ಇಂಜಿನಿಯರ್ ಎಸ್ಟಿಮೇಟ್ ಮಾಡ್ತಾನ, ದೊಡ್ಡ ಬಿಲ್ಡಿಂಗ್ ಒಳಗೆ ಮಾಡ್ತಾನ. ಹೌದು, ಆ ಇಂಜಿನಿಯರ್ನ ಎಸ್ಟಿಮೇಟ್ ತಪ್ಪು ಅಂದ್ರೆ ಒಂದು ಬಿಲ್ಡಿಂಗ್ ಫೇಲ್ ಆಗ್ತದ. ಯಾವ ಎಸ್ಟಿಮೇಟ್ ತಪ್ಪಿರ್ತದ ಆ ಬಿಲ್ಡಿಂಗ್ ಒಂದೇ ಬಿಲ್ಡಿಂಗ್ ಫೇಲ್ ಆಗ್ತದ. ಹೌದು, ಡಾಕ್ಟರ್ನ ಕೈಯಾಗ ಒಂದು ಪೇಷಂಟ್ ಫೇಲ್ ಆಗ್ತದ, ಟ್ರೀಟ್ಮೆಂಟ್ ತಪ್ಪತದ. ಇಂಜಿನಿಯರ್ದು ಒಂದೇ ಫೇಲ್ ಆಗ್ತದ, ಇಂಜಿನಿಯರ್ದು ಒಂದೇ ಫೇಲ್ ಆಗ್ತದ. ಹೌದು, ಇದಕ್ಕೆ ವೇದ ಹೇಳ್ಯದ ಏನಂತ? ಜಗತ್ತದೊಳಗೆ ಒಬ್ಬ ಗುರು ಕೊಡು ಸ್ಟೇಟ್ಮೆಂಟ್ ತಪ್ಪತಂದ್ರೆ ಇಡೀ ಭಾರತ ದೇಶ ಸತ್ತು ಹೋಗ್ತದತ್ತ. ಗುರುಗಳು ಜಗತ್ತೇ ನಾಶ ಆಗ್ತದ, ಜಗತ್ತೇ ನಾಶ ಆಗ್ತದ. ಒಬ್ಬ ಗುರು ಕೊಡು ಸ್ಟೇಟ್ಮೆಂಟ್ ತಪ್ಪತಂದ್ರ ಅದ್ಯಾಕ ಹಂಗಂದಾರ್ರಿ? ಯಾಕ ಒಬ್ಬ ಸಾಲಿ ಶಿಕ್ಷಕನ ಕೈಯಾಗ ಲಕ್ಷ ಮಕ್ಕಳು ಸಾಲಿ ಕಲಿತಾವಲ್ಲ, ಹೌದಿಲ್ರಿ? ಹೌದು, ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಸಾಲಿ ಶಿಕ್ಷಕ ಲಕ್ಷ ಮಕ್ಕಳು ಕಲಿತಾವ. ಇಂದಿನ ಮಕ್ಕಳು ನಾಳೆಗೆ ದೇಶ ಆಳು ಪ್ರಜೆಗಳಾಗವ್ರದಾರ. ಇಂದಿನ ಬಾಲಕ ದೊಡ್ಡ ಹುದ್ದಕ್ಕೆ ಹೋಗುವ ಮಕ್ಕಳು. ಹೌದು, ಅಂತ ಮಕ್ಕಳಿಗೆ ನಿಮ್ಮಂತ ಗುರುಗಳು ತಪ್ಪು ಶಿಕ್ಷಣ ಕೊಟ್ರಿ ಅಂದ್ರೆ ನಮ್ಮ ಇಡೀ ಭಾರತ ದೇಶ ನಾಶ ಮಾಡ್ದಂಗ ಆಗ್ತದ. ಅದಕ್ಕೆ ಇಂಗ್ಲಿಷ್ ಕವಿ ಹೇಳ್ತಾನ, ನಾ ಶಿಷ್ಯ 1000 ತಪ್ಪಬಹುದು, 2000 ತಪ್ಪಬಹುದು, ಒಬ್ಬ ಗುರು ಮಾತ್ರ ತಪ್ಪಬಾರದು. ಜಗತ್ತೇ ನಾಶ ಆಗ್ತದ. ಅದಕ್ಕೆ ನಿಮಗ ಒತ್ತು ಕೊಟ್ಟು ಹೇಳ್ಯಾರ ಅವರು. ನಾವು ಕೂತು ನಿಮಗೆ ತಿಳಿಸಿ ಹೇಳತ್ತಿದೆವು, ವಿಚಾರ ಮಾಡ್ರಿ ಗುರುಜಿ. ಅದಕ್ಕೆ ನೀವು ಎಂತ ಜ್ಞಾನ ಕೊಡಬೇಕು, ಯಾವ ವಸ್ತು ಎದಕ್ಕೆ ಕೊಡ್ಬೇಕು ಅನ್ನೋದು ಮೊದಲು ನಾವು ತಿಳ್ಕೋಬೇಕು. ಅವ್ರು ಏನೋ ನೌಕರಿದು ಹೇಳ್ಯಾರ ತಂದಿರಲ್ಲ. ಈಗ ಒಂದು ಮಾತು ಹೇಳಿದ್ರೆ ನಾವೇನಂದೇವು, ರೈತರು ಒಳ್ಳೆಯವರು. ಹೌದಿಲ್ರಿ? ಕಾಲ ಹಂಗಿತ್ತಪ್ಪ. ರೈತರು ಅಂದ್ರೆ ಬಹಳ ದೊಡ್ಡ ಅವ್ರ ಸ್ವಭಾವ. ಅವ್ರು ಯಾವಾಗಲೂ ವಿಚಾರ ಮಾಡೋದಿಲ್ಲ. ದಾನ ಮಾಡ್ಕೋತ ಬಂದವರು ಬೇಕಾದಷ್ಟು ಕಷ್ಟ ಇಟ್ಟರು ಕೂಡ ಮಾಲಕ ಅವರು. ಒಂದು ಕಬ್ಬಿನ ಫ್ಯಾಕ್ಟರಿ ಅದ, ಸುತ್ತಳಿ ಮೊದಲು ಮಾಡಿ ಲೆಕ್ಕ ಮಾಡ್ತಾರ ಅವ್ರು. ಹೌದಲ್ಲ,
ಕೊಯ್ತಾ ಸುತ್ತಳಿ ನಿಮ್ಗೆ ಅಡ್ವಾನ್ಸ್ ಕೊಟ್ಟುದು ಕಾತ್ಯ ಬಂಬು ಎಟ್ಟು ಕೊಟ್ಟಾರ ನಿಮ್ಗೆ ಏನೇನು ಕೊಟ್ಟಾರ ಎಲ್ಲಾ ಕೊಟ್ಟುದ ಬಗ್ಗೆ ನಿಮಗೆಲ್ಲ ಕಬ್ಬು ಕಡಿಲಕ್ ಕೊಟ್ಟಿರ್ತಾರ ಉಚ್ಚಲ್ ನಿಮ್ಗೆ ಎಲ್ಲಾ ಹಚ್ಚಿ ಇಟ್ಟಿರ್ತಾರ. ಎಲ್ಲಾ ಹಚ್ಚಿಟ್ಟಿ 1 ಕ್ವಿಂಟಲ್ ಸಕ್ರಿ ಎಟ್ಟಕ್ಕೆ ಕೊಟ್ರ ನಾ ದೇಣದಂದ್ ಕಡ್ಯಾಕ ಹಾಕ್ತೀನಿ ಅಂತ ಹೇಳಿ ಒಬ್ಬ ಫ್ಯಾಕ್ಟ್ರಿದಾರ ವಿಚಾರ ಮಾಡಿ ಅದಕ್ಕೆ ಧಾರಣಿ ತಯಾರು ಮಾಡ್ತಾನ. ಇಟ್ಟು ಹೋದಕ್ರ ನಾ ಕಡ್ಯಾಕ ಹಾಕ್ತೀನಿ ಅಂತ ಹೇಳಿ. ನಾ ಕೇಳ್ತೀನಿ, ನೀವೆಲ್ಲ ರೈತನ ಮಕ್ಕಳಿದ್ದೀರಿ, ನಿಮ್ಮೊಂದ್ 5 ಚೀಲ ಜ್ವಾಳ ಆಗ್ಯಾವ, ನೀವು ಹೋಗಿ ಬಡಿಗೆನಂತಿಲಿ ವೈಕೇಶನ್ ತಾಳ್ ಹಾಕೊಂಡುದು, ಬಾಯಿ ತೆಗ್ಸುದು, ನಿಮ್ ಚಪ್ಪಾಲ್ ಕಿಮ್ಮತ್ ನೀವು ಚಡ್ಚಣ್ ಬಾಜಾರ್ ಚಪ್ಪಾಲ್ ಒಯ್ದುದು, ನಿಮ್ಮ ಅಂಗಿ ಹರಿದುದು, ನಾವು ಕಟ್ಟ ಮಾಡ್ಕೊಂಡುದು, ನೀವೆಲ್ಲ ನಿಮ್ ಕಟ್ಟ ಮಾಡ್ಕೊಂಡು ಏನಾರು ಹಚ್ಚಿಟ್ಟಿರಿ. ಇಟ್ಟು ದುಡ್ದಿದ್ದೇವು, ನಮ್ಮ ಕಾಲಿಗೆ ಬಡ್ದದ, ದಿಂಡು ಬಡಿತು, ದವಾಖಾನಿಗೆ ಇಟ್ಟು ಅದು ಹಿಂಗೆ ಹಚ್ಚಿ ಇಟ್ಕೇಸಿದ್ ನಿಮ್ಮ ಜ್ವಾಳ ಬಂದು ಚಡ್ಚಾಣದಾಗ ತೋರಿ 10,000 ರೂಪಾಯಿ ಕ್ವಿಂಟಲ್ ಒಬ್ರು ಅಂದವ್ರು ಇದ್ದೀರಿ. ಯಾರು ಅಂದಿರೇನು? ವಿಚಾರ ಇಲ್ಲ, ಏನು ವಿಚಾರ ಇಲ್ಲದಂದ್ರೆ ರೈತ ಒಬ್ಬ ಬಸವಣ್ಣ ಸುಮ್ಮ ಹೇಳೇನು, ಕೋಟಿ ಇದ್ಯಾ ಎಲ್ಲ ಮೇಟಿ ತೆಳಗೆ ಸುಮ್ಮ ಹೇಳೇನು ಬಸವಣ್ಣ? ನೀವು ಯಾನೂ ವಿಚಾರ ಮಾಡಿಲ್ಲ. ಇಲ್ಲ 20,000 ಖರ್ಚು ಮಾಡಿ ಕೇಸಿಂದ 5 ಚೀಲ ಜ್ವಾಳ ಬಂದಿಲ್ಲ. 20,000 ಖರ್ಚು ಮಾಡ್ಯಾನ, 5 ಚೀಲ ಬಂದ. ಅಂತದ್ ಬಂದ್ರು ಕಾಲಿಲಿ ವರ್ಷಗೊತ್ತೆ ಹೋಗ್ಯಾನವ. ಎಟ್ಟು ಬಂದ್ರು ಹಂಗ ಎಂತ ಭಾವದಪ್ಪ ಅಂತ ರೈತರದಾರ, ಅವರು ಅಂತ ಕಾಲ ಬಂದು ಹೋಗ್ಯದ. ಅದಕ್ಕೆ ರೈತರು ಶ್ರೇಷ್ಠ ನಾವಂದೇವು. ಅದಕ್ಕೆ ನಮ್ಮ ಗುರೂಜಿ ಅವ್ರಂದ್ರು, ಈಗ ಭಾರತ ದೇಶಕ್ಕೆ ಬೆನ್ನೆಲುಬು ಹೇಳಿ ಬುರಿದ್ ಬೇರೆ ಅದ ರೈತರದು. ಅದಕ್ಕೆ ಮತ್ತೊಂದು ಮಾತು ಹೇಳಿದ್ರ ಅವ್ರು ನಮ್ಗೆ, ಮಹಾರಾಜಂದು 20 ಎಕರೆ ಜಮೀನದ, ತನ್ನ ಮಗನಿಗೆ ಬ್ಯಾಂಕಿನ ಸಾಹೇಬ್ ಮಾಡ್ಯಾನ, ನೌಕರಿ ಮಾಡ್ಯಾನ. ತುಕಾರಾಮ್ ಮಾರಾದನ ಮಗ ಬ್ಯಾಂಕಿನ ಸಾಹೇಬನ. ಮತ್ತ ನೀ ಯಾಕಪ್ಪ, ನೀನು 20 ಎಕರೆ ಹೊಲ ಇತ್ತು, ಸುಮ್ ದುಡಿಬೇಕಾಗಿತ್ತು. ಹಿಂಗಂದ್ರ ನಿಮ್ದು ಕರೆಕ್ಟ್, ತಪ್ಪಿಲ್ಲ. ಹೌದು, ಅವ್ರ ನೌಕರಿಗೆ ಹೋದು ಕರೆ, ನಮ್ಮ ಹೊಲ ಇದ್ದು ಕರೆ, ತಪ್ಪು ಮಾತಾಡ್ಯಾರತ್ ನಾವ್ ಒಂದಿಲ್ಲ. ಆದ್ರ ಅನ್ನೋದು ಬಹಳ ಬೇಡಿಕೆ ಅದು, ತಿಳ್ಕೊರಿ ನೀವು. ಅದ್ಯಾಂಗದು? ಒಬ್ಬ ಮನಿ ಕಟ್ಟಿದತ್ತ, ಕೋಟಿ ರೂಪಾಯಿ ಮನಿ. ನಮ್ಮ ಸಿದ್ದೇಶ್ವರ ಅಪ್ಪ ಅವ್ರ ಅಂತವ್ರಿಗೆ ಮನ್ಯಾಗ ಕಾಲ್ ಹಾಕ್ಲಕ್ಕ ಪಾದ ಹಾಕ್ಲಕ್ ತಂದತ್ತ. ಎಲ್ಲ ಮನಿ ಎಲ್ಲ ನೋಡ್ದ, ಗುರುಗಳು ಕೇಳಿದ್ರತ್ತ, ಮನಿ ಎಲ್ಲ ಹೆಂಗಾದ್ರಿ ಎತ್ತಿ ಕೇಳ್ದತ್ತ ಅವ ಮನಿ ಮಾಲಕ್. ಎಲ್ಲಾ ಠೀಕ್ ಅದ, ಮನಿ ಎಲ್ಲಾ ಚಲೋ ಅದ. ಮತ್ತ ಎಷ್ಟು ಖರ್ಚಾಗ್ಯದ? 1 ಕೋಟಿ ಹೋಗ್ಯದಲ್ರಿ. ಆದ್ರ ಅನ್ನವ ಕೋಟೆ ಮುಂದಿಂದ ಹೇಳ್ರಿ. ಆದ್ರ ಅಂದ್ರಿ ಏನು? ಏನ್ ಹೇಳ್ತಿ ಬಿಡುವಪ್ಪ, ನಡಿ ಒಳಗ ಹೋಗು. ಅದು ಆದ್ರ ಯಾಕಂದ್ರಿ? ಹೌದು, ಆದ್ರ ಅಂದ್ರ ಇಲ್ಲಿ ಬಿಡು, ಮನಿ ಯಾರ ಹೆಸರ್ಲಿ ಅದ? ನನ್ನ ಹೆಸರ್ಲಿ ಅದ, ನಿನ್ನ ಹೆಸರ್ಲಿ ಅದ. ಅದಪ್ಪ ಬಿಡು, ನಿನ್ನ ಹೆಸರ್ಲಿ ಅದ. ಆದ್ರ ಅಂದ್ರಿ ಏನದು? ಮುಂದೆ ಏನಿದೆ ಮತ್ತ ಮುಂದಿಂದ ಹೇಳ್ರಿ. ಆದ್ರ ಅಂದ್ರಿ ಏನು? ಹೇಳಂದ್ರೆ ಹೇಳ್ತೀನಿ ತಮ್ಮ, ಹೇಳ್ಬಾರ್ದತ್ ಹೇಳಿಬಿಟ್ಟಿನು. ಆದ್ರ ಅಂದವ. ಆದ್ರ ಅಂದ್ರಿ ಅದ್ರಿ. ಅದು ಒಂದು ಮೊದಲು ಹೇಳ್ರಿ ಅಂದವ. ಆದ್ರ ಹೇಳಂದ್ರೆ ಹೇಳ್ತೀನಿ ತಮ್ಮ. ನೋಡೋ, ಈ ಮನಿ ಏನ್ ತಗೊಂಡಿದಿ, ಈ ಮನಿ ಕೋಟಿ ಖರ್ಚು ಮಾಡಿದಿ, ವರ್ಷ ತುಂಬುದಟ್ಟಿಗೆ ಈ ಗಾಡಿಗೆ ನೀನ್ ಹೆಣ ಹಾಕೊಂಡಿರ್ತದ ಅಂದವ. ಆದ್ರ ಇಟ್ಕೊಂಡದ ನೋಡು. ಏನು ಕಟ್ಟಿದ ಮನಿ, ಈ ಗಾಡಿಗೆ ನೀನ್ ಹೆಣ. 1 ಕೋಟಿ ರೂಪಾಯಿ ಮನಿ 50,000 ಹೋದ್ರು ಸಾಕು, 20,000 ಹೋದ್ರು ಜಾಗದ ಮೇಲೆ ಮಾರೇಬೇಕಾಯ್ತು. ಯಾಕ? ಕೋಟಿ ಹೋಗ್ಯದ ಅಂತ ಹೇಳಿ ಇಟ್ಕೊಂಡು ಕುಂಡ್ರಲಕ್ಕ ನಡೆಯಲ್ಲ. ಜೀವ ಹೆಚ್ಚಿಂದದಪ್ಪ. ಹೌದಿಲ್ರಿ? ಹೌದಲ್ಲ, ಜೀವ ಇದ್ರ ಇಂತ 10 ಬಿಲ್ಡಿಂಗ್ ಕಟ್ತಾ. ಹೌದು, ಹಂಗ ಇಲ್ಲಿ ಏನದತ್ತ ಕೇಳಿದ್ರೆ ನಿಮ್ಮ ಮಾತಿಗೆ ನಮಗೂ ಬತ್ತು ಆದರತ್ತ. ಹೌದು ಯಾಕ್ರಿ? ಹೌದು. ತುಕಾರಾಮ್ ಮಾರಾದ್ರಿ 20 ಎಕರೆ ಅವಲ್ಲ. ತುಕಾರಾಮ್ ಮಾರಾದ್ರ ಮಗ ಬ್ಯಾಂಕಿನ ಸಾಹೇಬನ. ರೈತರು ಶ್ರೇಷ್ಠರ. ನೀವ್ಯಾಕೆ ಹಚ್ಚಿರಿ ಅಂದ್ರ ನಾವು ಆದರ ಅನ್ನೋದು ಬತ್ತು. ಯಾಕ ಕೇಳ್ರಿ? ಯಾಕಂದ್ರ ನಮ್ಮ ಭಾರತ ದೇಶದೊಳಗ, ಹೌದು, ಭಾರತದ ಜನಸಂಖ್ಯೆ ಒಳಗ ಒಟ್ಟು ನಮ್ಮ ಭಾರತದ ಜನಸಂಖ್ಯೆ 1 ಕೋಟಿ 140 ಕೋಟಿ ಮ್ಯಾಗ ಅದ. ಎಷ್ಟು? 145 ಮ್ಯಾಲ. 145 ಕೋಟಿ ಮುಂದ ನಮ್ಮ ಭಾರತದ ಜನಸಂಖ್ಯೆ ಅದ. ಹೌದಲ್ರಿ? ಹೌದು. ನಾ ಕೇಳ್ತಾ ಗುರುಜಿ ಅವ್ರ, 145 ಮ್ಯಾಗ ಭಾರತ ದೇಶದಲ್ಲಿ ಸಂಖ್ಯೆ ಅದ. ಅದರಾಗ 30 ನೌಕರದಾರ ಒಟ್ಟೆ 30% ಅದ. ಕೇವಲ 30%. ಎಟ್ರಿ?
140 ಕೋಟಿ ಒಳಗೆ 30% ನೌಕರದವ್ರು ಅದಾರ. ಎಲ್ಲ ಗೌರ್ಮೆಂಟ್ ಮತ್ತು ಸ್ವಯಂ ಉದ್ಯಮಿದಾರ ಎಲ್ಲ ಹಿಡ್ಕೊಂಡೆ 30% ನೌಕರದಾರ ಅಂದ ಬಳಕ ನೌಕರಿ ಇಲ್ಲಾರ್ದವ್ರು ಎಷ್ಟು ಉಳಿದ್ರಿ? 1,00,000 ಉಳಿತಲ್ಲ. ಎಷ್ಟು ಉಳಿತ್ರಿ? ಹಿಂದ 70% ಹಿಂದ ಜನ ಉಳಿದದ. ಇವ್ರು ಎಲ್ಲಾರು ನೌಕರಿನೇ ಅದ. ಹೆಂಗ್ ಬದುಕ್ಯಾರ ಇವ್ರೆಲ್ಲ ಹೆಂಗ್ ಬದುಕಿದ್ರು? ನೌಕರಿಯಿಂದ ಬದುಕ್ಯಾರ. ಅವರ ಮಾರೋದ್ ಮಗನ್ ಒಂದೇನು ಹೇಳ್ತೀರಿ ನೀವು? ಅವರು ಬಟ್ ಮುರ್ಲಾತ್ರ ಎಷ್ಟೋ ಮಂದಿ ಸೋಮದ. ಯಾಕೆ ನಾವು ಇವು ಮಾತಾ ಎದಕ್ಕೆ ಹಚ್ಚಿ ಹೇಳ್ಬೇಕು ಅನ್ನೋದು ಮೊದಲು ತಿಳ್ಕೋಬೇಕು. ಹೌದು. ಈ ನೌಕರಿಗೆ ಮತ್ತು ಈ ರೈತಕ್ಕೆ ಏನು ಸಂಬಂಧ ಬರಲ್ಲ. ನಾವೇನಂದೇವು ಅವಾಗಿನ ಕಾಲಕ್ಕೆ ಹಂಗಿತ್ತು, ಈಗಿನ ಕಾಲಕ್ಕೆಲ್ಲ ಹಿಂಗ ಆಗ್ಲತ್ತದಪ್ಪ. ಆ ಕಾಲ ಆಗಬಾರ್ದು. ಮುಂದೊಮ್ಮ ರೈತನ ಕಾಲ ಬರ್ತದ. ಹೌದು. ಆ ರೈತನ ಕಾಲ ಮುಂದೆ ಬರ್ತದ. ಅವಾಗ ನಿಮಗೆ ಗೊತ್ತಾಗ್ತದ. ಅದಕ್ಕೆ ನೀವು ಏನು ಮಾಡೋದಪ್ಪ ಅಂದ್ರೆ ಎದಕ್ಕೆ ವಾದ ಮಾಡುವುದದ? ಇಲ್ಲಿ ತನ ವಾದ ಗುರುವಿನ ಪಾಲ, ನೀವು ಶಿಷ್ಯರ ಪಾಲ ಹಿಂಗ ವಾದ ಮಾಡಿದ್ರಿ ಖರೆ. ಆದ್ರ ಅಂದೇವ್ ನಾವು. ಅದಕ್ಕೆ ನಾವೇನು ಹೇಳುವುದದ ಇಲ್ಲಿ? ಮುಂದಿನ ಪಾಳ್ಯದಾಗ ನಾವು ಜನರಿಗೆ ಜ್ಞಾನ ಕೊಡುವುದದ. ಹೌದಲ್ಲ? ನೀವು ಯಾವ ರೂಪದಿಂದ ಕೊಡ್ತೀರಿ ಕೊಡ್ರಿ. ಜನರಿಗೆ ಜ್ಞಾನ ಕೊಡುದು. ಏನು ಕೊಡುದು? ಕೆಟ್ಟ ಕೆಲಸ ಆಗಬಾರ್ದು. ಹೌದಲ್ಲ? ಒಳ್ಳೆ ಕೆಲಸ ಆಗಬೇಕು. ತಾಯಿ ತಂದಿ ಸೇವಾ ಮಾಡಬೇಕು. ನಂದು ನಿಂದು ಬಂಧು ಬಳಗ ಅವು ಎಲ್ಲ ಭೇದ ರಹಿತ ಮಾಡಿ ಯಾರ್ಯಾರು ಕಿಮ್ಮತ್ತವ ಅವರಿಗೆ ಕೊಟ್ಟು ಈ ಜಗತ್ತದೊಳಗೆ ಕೆಲಸ ಮಾಡಿದ್ರಿ ಅಂದ್ರೆ ಅದಕ್ಕೆ ಪರಮಾತ್ಮ ಏನು ಮಾಡ್ತಾನೆ? ನಿನಗೆ ಆಶೀರ್ವಾದ ಮಾಡ್ತಾನೆ. ಹೌದು. ಹಂಗ ಈ ಮನುಷ್ಯ ಜನ್ಮಕ್ಕೆ ನಾವು ಬಂದ ಬಳಕ ಇವು ಡೊಳ್ಳಿನ ಪದ ಆಲಿ ಮತ್ತು ಭಜನಾ ಪದ ಆಲಿ ಇವು ಎದಕ್ಕೆ ಮಾಡ್ತಾರ್ರಿ ಅಂತ ಗುರು ಶಿಷ್ಯರ ವಾದ ಆಲಿ ಅದಕ್ಕೆ ಇಡ್ತಾರ. ನಿಮ್ಗೊಂದು 50 ಎಕರೆ ಗೋಧಿ ಹೊಲ ಸಿಗುದಿಲ್ಲ, ನಮಗ 50 ಎಕರೆ ಗೋಧಿ ಹೊಲ ಸಿಗುದಿಲ್ಲ. ಇಲ್ಲ. ಇಬ್ಬರ ನಡುವ ಘರ್ಷಣೆ ನಡಿಬೇಕು. ಘರ್ಷಣೆ ಆಗಿ ಇನ್ನೊಬ್ಬನಿಗೆ ಜ್ಞಾನ ಬರಬೇಕು. ಮಹಾರಾಜ್ರ, ಎರಡು ವಸ್ತು ಘರ್ಷಣೆ ಆಯ್ತಂದ್ರೆ ಮೂರನೇ ವಸ್ತು ಬೆಂಕಿ ಉತ್ಪತ್ತಿ ಆಗ್ತದ. ಇಲ್ಲಿ ಚಂತನ ಘರ್ಷಣೆ ಆಯ್ತು ಕರೆ ಬೂದು ಸಹಿತ ಬರ್ಲಿಲ್ಲ ಹೊರಗ. ಇರ್ತದ. ಅದು ಹೆಂಗ ಇರ್ತದಪ್ಪ ಅಂತ ಕೇಳಿದ್ರೆ ತಮಗೆ ಯಾರಿಗೆ ತಿಳಿದ ಅದರ ಮಾಲಾಟ ತೋಳಕ ಬರ್ತದ. ಇಲ್ಲಿ ಜನರಿಗೆ ನಾವೇನ್ ಹೇಳುದದ? ಏನು ನಾವು ಹೇಳಿ ಸಿದ್ದೇಶ್ವರಪ್ಪ ಅವ್ರು ಹೇಳಿ ಹೋಗ್ಯಾರ. ಇಂತ ಜ್ಞಾನ ಹೇಳಿ ಹೋಗ್ಯಾರ. ನಾವು ಅದು ತಗೊಂಡು ಉಪಯೋಗ ಮಾಡ್ಕೋಬೇಕು ಮತ್ತು ಸದುಪಯೋಗ ಮಾಡ್ಕೋಬೇಕು. ಅದಕ್ಕೆ ಸಂಸಾರದೊಳಗೆ ದುಃಖ ಅದ. ದುಃಖ ಇಲ್ಲತ್ತು ನಮ್ಮ ವಾದಿಲ್ಲ. ಸಂಸಾರದೊಳಗೆ ದುಃಖ ಡೋಂಗರ್ ಮಂದನ ಮೊದಲೇ ಇದು ದುಃಖದ ಸಂಸಾರದ ಗುಡ್ಡದ. ಇದು ಸಂಸಾರ ದುಃಖದ ಗುಡ್ಡದ. ಅದರ ಒಳಗೆ ನಾವು ಹೆಂಗ ಮಾಡ್ಬೇಕಂದ್ರೆ ಒಳ್ಳೆದ ಕೆಲಸ ಮಾಡು. ಇದು ಸುಖ ನಿನಗೆ ಎಲ್ಲಿ ಸಿಗುತ್ತದ ಅಲ್ಲಿ ಹುಡುಕು. ಅದಕ್ಕೆ ಹೇಳ್ಯಾರು ಅಂತ ಸುಖ ಹುಡುಕುದು ನಾವು ಯಾವ ರೀತಿಯಿಂದ ನಾವು ಜ್ಞಾನ ಪಡ್ಕೋಬೇಕಾಗ್ಯದ. ಹೌದಲ್ರಿ? ಅದಕ್ಕೆ ನೀ ತಿಳಿ ಜನರಿಗೆ ಹೇಳುದದ. ಯಾರು ಹಾಕಬೇಕು ವಾದ ಹಾಕಬೇಕಾದ್ರೆ ತಿಳಿಲಾರ್ದೆ ವಾದ ಹಾಕಬಾರ್ದು. ತಿಳಿದ ವಾದ ಹಾಕಬೇಕು. ಅದಕ್ಕೆ ಶಕ್ತಿ ಸಿಗ್ತದ, ಅದರದೊಳಗೆ ಜ್ಞಾನ ಸಿಗ್ತದ. ಸುಮ್ಮ ವಾದ ಹಾಕಿದೇವ ಅಂದ್ರೆ ಏನು ಸಿಗಲ್ಲ. ಅಲ್ಲಿ ಜಲಪವಾದ ಹೇಳ್ಯಾರಿಲ್ರಿ, ಇತ್ತಂಡವಾದ ಸಂವಾದ 3 ವಾದ ಹೇಳ್ಯಾರ. ನಾವು ಮಾಡುವುದು ಇಂದಿನ ಯಾವ ವಾದ ಅಂದ್ರೆ ಸಂವಾದ. ವಾದಲ್ಲ ಸಂವಾದ ಆದ ಖರೆ. ಶಿಷ್ಯ ಪ್ರಶ್ನೆ ಮಾಡ್ಬೇಕು, ಗುರು ಅದ್ರ ಉತ್ತರ ಹೇಳ್ಬೇಕಂತ ಅಲ್ಲಕ್ಕಾಯ್ತು. ಈ ಶಿರಾಡೋಣ ಗುರುಜಿದೇನು ಉತ್ತರ ಇಲ್ಲ, ದಕ್ಷಿಣ ಇಲ್ಲ. ಹೇಳ್ತಾರವ್ರು ಯಾವಾಗ ಮಂಗಳಾರತಿಗೆ ಬಂದ ದಿನ ಹೇಳ್ತಾರವ್ರು. ನೋಡಪ್ಪ, ಹೇಳವ್ರ ಅದಾರ. ಯಾವಾಗ ಕೇಳವ್ರು ಕೇಳ್ಬೇಕು, ಹೇಳವ್ರು ಹೇಳ್ಬೇಕು. ಅದ ಶಕ್ತಿ ಇಲ್ಲತ್ತಲ್ಲ. ನೀವೊಬ್ಬ ಇಂದ ಅವ್ರಿಗೆ ಕೂಡ ಏನೈತಿ ಯಾನಿದ್ರಿನಾ ಮತ್ತ ನೀವು ಇಬ್ರು ಹಿಂಗಾಗಿರಿಂದ ವಿಷಯಕ್ಕೆ ತಕ್ಕಂತೆ ಶಿರಾಡೋಣ ಗುರುಜಿಗೆ ಮತ್ತ ನಮಗ ಜಗಳಿಲ್ಲ. ಶಿಷ್ಯ ಗುರುವಿನ ಸಂವಾದದ ನಮಗ ಏನು ಪ್ರಶ್ನೆ ಬರ್ತದ ಅದು ಕೇಳವ್ರಿ. ತುಕಾರಾಮ್ ಮಹಾರಾಜ್ ಹಂಗೆ ಅಂದ. ಹೆಂಗ? ಒಬ್ಬ ತುಕ್ಯ ಅಂದವ. ಏನ್ ಪಂಡ್ರಾಪುರದಾಗ ಏನಂದ? ತುಕ್ಯ ಅಂದವ. ಜರ ಬಾಯಾಗ ಬರಿಸ ಕಾಣಿಸ್ತಾನ. ಅವ ಇನ್ನೊಬ್ಬ ಮಗ್ಗಲಿಗೆ ನಿಂತಾವಂದ. ನಿನಗ್ ಬೇಯ್ತಾನೋ ತುಕಾರಾಮ? ತುಕ್ಯ ಅಲ್ಲಕತ್ತಾನ. ಹಗಲು ರಾತ್ರಿ ಇಟ್ಟಲ ನೀ ಅತಿ ತುಕ್ಯಾತನ. ಹೌದು. ನಿನಗೆ ತಪ್ಪು ಕೇಳಿಸ್ಯದಂದತ್ತವ ತುಕಾರಾಮ್ ಮಹಾರಾಜ್. ಏನತ್ತಾನ? ತೂಕ್ಯ ಅಂದ್ರ ನೀ ಯಾರಿದ್ದಿ ಅಂತ ನಾನು ಹಿಂಗ ಕೇಳತ್ತೇನಂದತ್ತವ. ಹಿಂದ್ಯಾಗ ತೂಕ್ಯ
ಅಂದ್ರೆ ನೀ ಯಾನು ನೀ ಆ ರೀತಿಯ ಥಿಂಕ್ ಹೇಳತ್ತೀರಿ. ನಾ ಪಾಂಡುರಂಗನ ಭಕ್ತಿ ಇದ್ದಿತ್ ನಾ ಹೇಳತ್ತಿದ್ದ ಅವನಿಗೆ. ನಾನು ಹರ್ಕತಿಲ್ಲ ತಿಳುವಳಿಕೆ. ನೀವು ಹಚ್ಕೊಳ್ ಹಿಂಗ ಹಚ್ಕೋರಲ್ಲ. ಇಲ್ಲ ನಾವೆಲ್ಲ ಹಚ್ಕೋಬೇಕತ್ತೆ. ಯಾಕ್ರಿ ನಡಬಾರಿಕಿಟ್ಟ ಹೆಸರಿಗೆ ಯಾರು ಅಂಜಬೇಡ್ರಿ. ಹಾ ಇವು ತಳದ್ ಹಿಡ್ಕೊಂಡು ಬಂದು ಹೆಸರು ಅಲ್ಲಿ ಯಾವ ತಾಯಿ ಗರ್ಭದಕ್ಕಿಂತ ಮೊದಲಿನ ಹೆಸರಿದ್ದು ಹುಟ್ಟದೊಳಗೆ ನಿನ್ನ ಹೆಸರು ಇತ್ತೇನು ಅಂಶಿದ್ದ ಅಂತ ಹೇಳಿ ಇತ್ತೇನ್ರಿ? ಇಲ್ಲ ಅವ್ರ ಹೆಸರು ಗಿರ್ಮಲ್ ಅಂತ ಹೇಳಿ ಇತ್ತೇನು? ಇಲ್ಲ 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 ಹುಟ್ಟದ ಬಳಕ ಇಟ್ಟಾರ. ಇವು ಮೊದಲ ಯಾರು ಹುಟ್ಟದ ಬಳಕ ಹುಟ್ಟದ ಬಳಕ ಇಟ್ಟಾರ. ಹೌದಿಲ್ರಿ? ಇವು ಬಳಕ ಉಸುಲಾದ ಕರೆ ಹೆಸರಿಲ್ಲತ್ತೀರಿ. ಇಲ್ಲ, ಹಾ ಹುಟ್ಟದ ಬಳಕ ಇಟ್ಟುದ ಹೆಸರಿಗೆ ಕಿಮ್ಮತ್ತು ಕೊಡಬೇಡ. ಪರಮಾತ್ಮ ನಿನಗ ಆತ್ಮರಾಮ ಅಂತ ಹೇಳಿ ಹೆಸರಿಟ್ಟ ಅನ್ನೋದು ಹಾ ಹಾ ಒಳಗಿಂದ ವಿಚಾರ ಮಾಡು. ನೀ ಯಾರಿದ್ದಿ? ಆತ್ಮ ಸ್ವರೂಪ ಇದ್ದ, ಆತ್ಮ ಇದ್ದನ, ಹೌದು ಚೈತನ್ಯ ಇದ್ದು. ನಾ ಸೈಲರ್ ವಸ್ತು ಇದ್ದ. ಇದು ಅಂಗಿ ಒಂದು ದಿನ ಹೋಗ್ತದೆ, ಚೈತನ್ಯ ವಸ್ತು ಸದಾ ಇರ್ತದ. ಹೌದು 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 ಹಿಂಗ ತಿಳ್ಕೊ. ಯಾರೇನಂದದಿ ನಡಬಾರ್ಕಿಟ್ಟುದ್ ಹೆಸರವ. ಹೌದಿಲ್ರಿ? ಹೌದಲ್ಲ. ಠಂಠ ಏಕನಾಥ್ ಮಹಾರಾಜ್ರಿಗೆ ಕೇಳಿದ್ರತ್ತ, ಯಾನತ್ತ ಬಾಳ ಕಿರಿಕಿರಿ ಮಾಡ ನಾವು ಹೆಸರು ಠಂಠಣ ಮಹಾರಾಜ್ ಇಟ್ಟಿರತ್ರಿ. ಟೊಂಟಣ ಮಹಾರಾಜ ಠಂಠಣ ಬಾಳ ಕಿರಿಕಿರಿ ಹುಟ್ಟಣ ಮಾಡ್ತಿದ್ವಿ. ಏಕನಾಥ ಹಾ ಬಾಳ ಅಳುವುದು ಕಿರಿಕಿರಿ ಮಾಡೋಣ. ತಾಯಿ ತಂದಿ ಠಂಠಣ ಎತ್ತಿ ಇಟ್ಟಿರತ್ತ. ಮುಂದೆ ಅವ್ರು ಅದ್ರವ್ರೆಲ್ಲ ಮನ್ಯಾನವ್ರು ಟೊಂಟಣ ಠಂಠಣ ಮುಂದೆ ಒಯ್ಯಾಕ ಬಂದ. ಭಾಳ ಚಂದ ಶರೀರ ಏಕನಾಥಂದು. ಠಂಠಣೆ ಅನ್ನೋನು ಹಾ ಏಕನಾಥ್ ಮಹಾರಾಜ್ ಠಂಠಾಣ ಬಾರೋ ಅನ. ಇದು ಎಲ್ಲ ಕೇಳಿ ಮನ್ಯಾಗ ಹೋದ. ಹೌದು ನನ್ನ ಹೆಸರು ಮಂದಿ ನಾಯರ್ ಇಟ್ಟು ಚಲೋ ಇದ್ದ. ನನ್ನ ಹೆಸರು ಹಿಂಗ್ಯಾಕೆ ಇಟ್ಟಿರಿ, ಬದಲಾಯಿಸಿ ಇಡ್ಬೇಕಂತ ಹೇಳಿ ಮ್ಯಾಚಿಂಗ್ ಇಲ್ಲ ಹೆಸರು ನನಗ. ಅವ್ವ ಅಪ್ಪಗೆ ಹೋಗಿ ಕೇಳ್ದ ಏಕನಾಥ್ ಮಹಾರಾಜ್. ಹೌದು ಈ ಹೆಸರು ನನಗೆ ಮ್ಯಾಚಿಂಗ್ ಆಗಂಗ ಇಟ್ಟಿಲ್ಲ ಯಪ್ಪ ನೀವು. ಚಲೋ ಹೆಸರು ಇಡ್ರಿ, ಚಲೋ ಹೆಸರು ಇಡ್ರಿ ಅತ್ ಹೇಳಿ ಅವ್ವ ಅಪ್ಪನ ಮುಂದೆ ಕೂತ್ ಅಳತ್ತ. ಅವಾಗ ಅವ್ರು ಅವ್ವ ಅಪ್ಪ ಅಂದ್ರು, ಏನತ್ತ ನೋಡು ಊರಾಗ ಹೋಗು, ಹಾ ಯಾರ್ಯಾರ ಹೆಸರು ಹೆಂಗ್ಯಾಂಗವು ಒಂದ್ 5-6 ಮಂದಿ ಹೆಸರು ಕೇಳ್ಕೊಂಡ್ ಬಾ. ಹೆಸರಿಗೆ ತಕ್ಕಂತೆ ಅವ್ರು ಇದ್ರು ಅಂದ್ರ ಇಡುನು, ಹಾ ಹೆಸರಿಗೆ ತಕ್ಕಂತೆ ಬ್ಯಾರೆ ಇದ್ರು ಅಂದ್ರೆ ಇಡ್ತೇವು ಹೋಗತ್ ಹೇಳಿ ಕಳ್ಸಿದ್ರು. ಹೌದು ಹೋಗುತ್ತಾನ ಒಬ್ಬಾಕಿ ಹೆಣ್ಮಗಳು ಅರ್ನಿ ಅಂತಿಲಿ ಹೆಂಡಿ ಹಚ್ತಿಳು. ಹಾ 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 ಅವ ಅಂದ, ತಂಗಿ ನೀನ್ ಹೆಸರು ಯಾನು ಅಂತ ಕೇಳ್ದ. ಹಾ ಆಕಿ ಏನಂದಳು? ಹಾ ಲಕ್ಷ್ಮಿ ಅಂದಳಕ್ಕಿ. ಇದುವರೆ ಲಕ್ಷ್ಮಿ ಅದ ಹೆಂಡ್ಯಾ ಕೈ ಹಾಕ್ಯದ ಇದೆ ಅಂತ ಹೆಸರು ಅಂದವ. ಇದು ಮ್ಯಾಚಿಂಗ್ ಇಲ್ಲ. ಹೆಸರಿಗೆ ಅದಕ್ಕೆ ತಕ್ಕಂತೆ ಲಕ್ಷ್ಮಿ ಅಂದ್ರೆ ಜಗತ್ತಕ್ಕ ಅಲ್ಲೋರ್ ದುಡ್ಡ ಹೆಂಡ್ಯಾ ಕೈ ಹಾಕ್ಯದ ತೆಗಿಯ ಕಡೆ ಇದಕ್ಕೆ ಅದಕ್ಕೆ ಸರಿ ಇಲ್ಲ. ಮುಂದಕ್ಕೆ ಹೋದ. ಹೌದು ಮುಂದಕ್ಕೆ ಹೋಗುತ್ತಾನ. ಒಬ್ಬ ಬಡಗಿ ಹಿಡ್ಕೊಂಡು ತಿರ್ಗಾಡ್ಲತ್ತಿದ. ಹಾ ಹಾ ಆಯ್ದ ಮತ್ತೆ ನಿನ್ನ ಹೆಸರು ಯಾನು ಅಂದ. ಅವ ಏನ್ಬೇಕು, ನನ್ನ ಹೆಸರು ಅಮರ್ನಾಥ್ ಅಂದವ್. ಅಮರ್ನಾಥ್ ಅಂದ್ರೆ ಎಂದೂ ಸತ್ತಿಲ್ಲ ಹುಟ್ಟಿಲ್ಲ. ಇದೀನ ಬಡಗಿ ಹಿಡ್ಕೊಂಡು ಕೇಸಿನ ಹಂಗಪ್ಪ. ಇದು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಮುಂದ್ ಹೋದ. ಹಾ ಒಬ್ಬ ರೊಕ್ಕ ಬೇಡ್ತಿದ್ದ. ಹಾ ಹಾ ಹೋಗವ್ರಿಗೆ ಬರೋವ್ರಿಗೆ ಒಂದು ದುಡ್ಡು ಕೊಡ್ರಿ, ಒಂದ್ ದುಡ್ಡು ಕೊಡ್ರಿ ಅಂತೇಳಿ ಬಸ್ ಸ್ಟ್ಯಾಂಡ್ ಕೊಡ್ರಿ ಅವ್ರಿಗೆ ಬೇಡ್ತಿದ್ದ. ಅವನಿಗೆ ಕೇಳ್ದ, ನಿನ್ ಹೆಸರು ಯಾನು? ನನ್ನ ಹೆಸರು ಕುಬೇರ್ ಅಂದವ. ಕುಬೇರ್ ಅಂದ್ರೆ ದೇವದಾನ ಅವ್ರಿಗೆ ವಿಷ್ಣುಗ ದಾನ ಕೊಟ್ಟವ. ಹಾನ ಕೊಟ್ಟವನ್, ರೊಕ್ಕ ಬಡ್ಡಿ ಹಂಗ ಕೊಟ್ಟವ್. ಕುಬೇರ್ ಅಂದ್ರ ಅಂತ ದೇವದೈತರಿಗೆ ದುಡ್ಡು ಕೊಟ್ಟನ. ಇದು ಮತ್ತೊಬ್ರಿಗೆ ಬೇಡ್ತದ, ಹೆಸರಿಗೆ ಇದಕ್ಕೆ ಏನ್ ಸಂಬಂಧ ಅದ ನಾವು. ಇದು ಮ್ಯಾಚಿಂಗ್ ಇಲ್ಲೇ, ಇದಕ್ಕೂ ಮ್ಯಾಚಿಂಗ್ ಇಲ್ಲ. ಹಂಗೆ ಮುಂದಕ್ಕೆ ಹೋದ. ಒಂದು ಕುಡ್ಡ ಅದನ್ನು ದುಡ್ಡು ಬೇಡ್ತಿತ್ತು. ಎಂಟ ಕಣ್ಣು ಮುಚ್ಚಿ ಕುಡ್ರಿ ಅಂತೇಳಿ ಬಸ್ ಸ್ಟ್ಯಾಂಡ್ ಮ್ಯಾಗ ನಿಂತಿತ್ತು. ಆ ಕುಡ್ಡಗೆ ಕೇಳ್ದ, ನೀನ್ ಹೆಸರು ಯಾನು? ನನ್ನ ಹೆಸರು ರವಿ ಅಂದವ. ರವಿ ಅಂದ್ರೆ ಸೂರ್ಯ, ಜಗತ್ತಿಗೆ ಬೆಳಕು ಕೊಡ್ತದ. ಇದುವರೆ ಕುಡ್ಡದ ನಾವು. ಇದು ಮ್ಯಾಚಿಂಗ್ ಇಲ್ಲೇ, ಇದಕ್ಕೂ ಇದಕ್ಕೆ ಹೆಸರಿಗೆ ಅದಕ್ಕೆ ಮ್ಯಾಚಿಂಗ್ ಇಲ್ಲ. ಮುಂದೆ ಹೋದ. ಮುಂದೆ ಹೋಗುತ್ತಾನ. ಒಬ್ಬ ಸತ್ತಿದ. ಆ ಸತ್ತಿದ ಹೆಣ ಹೊತ್ಕೊಂಡು ಹೊಂಟಿರು, ತಟ್ಟಿ ಕಟ್ಕೊಂಡು ಹೊಂಟ. ಅವನಿಗೆ ಕೇಳ್ದ, ಈ ಸತ್ತವ ಯಾರಿ? ಅವರು ಅಂದ್ರು, ಇವ ಸತ್ತವ ಅಮರ್ನಾಥ್ ಅಂದ. ಅಮರ್ನಾಥ್ ಅಂದ್ರೆ ಅದು ಎಂದೂ ಸತ್ತಿಲ್ಲ. ಇದು ಸತ್ತದ ಇದೆ ಅಂತ ಅಮರ್ನಾಥ್. ಇದೆ ಅಂತ ಅಮರ್ನಾಥ. ಇದಕ್ಕ ಹೆಸರಿಗೆ ಸಂಬಂಧ ಇಲ್ಲ. ಹೋಗಿ ತಾಯಿ ತಂದಿಗೆ ಹೇಳ್ದ, ಯಾನ್ ಇದ್ದಿ ಠಂಠಣೆ ಇರ್ಲಿ ಅಂದವ. ಹೌದು ಹೌದು ಹೌದು. ಮತ್ತೊಂದು ಕೆಲಸ ಕೊಡಂಗಿಲ್ಲ, ಒಂದಕ್ಕೊಂದು ಮ್ಯಾಚಿಂಗ್ ಇಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲ. ಇದು ಯಾನ್ ಠಂಠಣ ಅದು ಇದೇ ಇರ್ಲಿ ಅಂದವ. ಹಂಗ ಜಗತ್ತದೊಳಗೆ ನಾವು ಹೇಳಿ ಹಾಕಬೇಕು, ತಿಳಿದ ವಾದ ಹಾಕಿ ಇನ್ನೊಬ್ಬರ ಅಜ್ಞಾನದ ಕತ್ತಲಿ ತೆಗೀದದ. ಅದಕ್ಕಲ್ಲೇ ಇವು ಸಂಘಗಳದಾವ್. ಈ ಶಿವಸ್ಥಾನ ಇಟ್ಟ ಮಂದಿ ಒಳಗೆ ನಾವು ಹೇಳಿ ಇನ್ನೊಬ್ಬರಿಗೆ ಜಗಳ ಹಚ್ಚುದು. ಆ ದೇವ್ರ ದ್ವಾಡ್ದು, ಈ ದೇವ್ರ ದ್ವಾಡ್ದು, ನಮ್ಮ ದೇವ್ರ ಬೆಂಕಿ ಅಂತದು.
ಅಂದ ಅವ ಆತಾನ ನಮ್ಮ ದೇವ್ರ ನೀರಿನ ಹಂತದು ನಿನ್ನ ಬೆಂಕಿ ಮ್ಯಾಗ ಹಾಕದ್ರ ಎಲ್ಲ ಆರ್ತದ ಅವ ಆತಾನ. ಅಬ್ಬಬ್ಬಬ್ಬ. ಹೆಂಗ್ ಮಾಡುದ್ರಿ? ಒಬ್ಬ ಬೆಂಕಿ ಹಂತ ದೇವ್ರದು, ಒಬ್ಬ ನೀರಿನ ಹಂತದತಾನ. ಆ ದೇವರಂದ್ರೆ ಹೆಂಗಿರ್ತಾನ? ಎಲ್ಲಾ ಮಾಡ್ದವ ಕುಂಬಾರ ಒಬ್ಬ ಎಲ್ಲ ಮೂರ್ತಿ ಮಾಡ್ತಿದತ್ತ ಕುಂಬಾರ. ದೇವ್ರ ಮೂರ್ತಿ ಗಣಪತಿ ಮಾಡವ, ಲಕ್ಷ್ಮಿ ಮಾಡವ, ಮಾಳಪ್ಪ ಮಾಡವ, ಬೀರಪ್ಪ ಮಾಡವ, ಅಮೋಘಸಿದ್ ಮಾಡವ, ಸ್ವಾಮಿಲಿಂಗ ಮಾಡವ, ಎಲ್ಲಾ ನಿರ್ಬಂಧರ್ ಮಾಡವ, ದುರ್ಗವ್ವ ಮಾಡವ, ಎಲ್ಲ ದುರ್ಗಾವ್ ಮರಗಾವ್ ಲಕ್ಕಾವ್ ಎಲ್ಲ ಅವ ಕುಂಬಾರನೆ ಮಾಡ್ತಿದ್ ಮಣ್ಣಿನು. ಹಾ ಹಾ ಎಲ್ಲಾರು ಒಯ್ದೋಯ್ ತಮ್ಮ ಜಗಲಿ ಮೇಲೆ ಇಟ್ಟು ನನ್ನ ದೇವ್ರ ಬೆಂಕಿ ಹಂತದು, ನನ್ನ ದೇವ್ರ ನೀರಿನ ಹಂತದು, ನನ್ನ ದೇವ್ರ ಕಣ್ಣು ತೆರೆದ್ರೆ ಸುಡ್ತದ. ಅವ್ರು ಹಂಗಲ್ಲಕತ್, ಇವೆಲ್ಲಾರು ಹಿಂಗ ಅಲ್ಲಕತ್ತಣ. ಅವ್ರು ಹೋಗಿ ಕುಂಬಾರ ಕೇಳಿದ್ರತ್ 4 ಮಂದಿ, ಏನತ್ತ? ಎಲ್ಲಾ ದೇವರೆಲ್ಲ ನೀನೇ ಮಾಡಿದಿ, ಹಾ ಒಬ್ಬ ಬೆಂಕಿ ಅಂತ ಅವತಾನ, ಒಬ್ಬ ಕಣ್ಣು ತೆರೆದ್ರೆ ಸುಡ್ತದ ಅತಾನ. ನಮ್ಮ ದೇವ್ರ ಹಿಂಗ ನೋಡಿದ್ರೆ ನಿನ್ನ ಖಲಾಸೆ ಮಾಡ್ತದ. ಮತ್ತ ಆ ದೇವ್ರ ಹೆಂಗವ? ಯಾವ ದೇವರಲ್ಲಿ ತಾಕತ್? ಯಾವ ದೇವ್ರ ಹೆಚ್ಚು ತಾಕತ್ ನೀ ಹೇಳಂದ್ರು. ಅವ ಅಂದ ಎಲ್ಲಾ ದೇವ್ರು ತೊಂಬರಿ, ನಾ ಹೇಳ್ತೀನಿ ಅಂದ. ಆ ಮೂರ್ತಿಗಳೆಲ್ಲ ಎಲ್ಲ ಮಣ್ಣಿನ ಮೂರ್ತಿಗಳು ತೊಂಬರಿ ಅಂದ. ಎಲ್ಲಾರು ಒಯ್ದಿರು ತಂದ ಅವನು ಮುಂದಿಟ್ರು. ಎಲ್ಲ ಮಣ್ಣಿನು. ಹೌದಲ್ಲ? ಎಲ್ಲಾರು ಒಂದೊಂದು ಕೊಡ ನೀರು ತೊಂಬರಿ ಪೂಜೆ ಮಾಡೋಣಂತ. ಪೂಜೆ ಮಾಡಿ ಹೇಳ್ತೀನಿ ಅಂದ. ಹೌದು. ಎಲ್ಲ ತಂದಿಟ್ಟ, ಎಲ್ಲಾರು ಒಂದೊಂದು ಕೊಡ ನೀರು ತಂದ್ರು. ಕರೆಕ್ಟ್ ಯಾವ್ದು ಹೆಚ್ಚಿನ ಮೂರ್ತಿ ಹೇಳ್ತಾನ ನಡ್ರಿ ಅಂತ ಹೇಳಿ ಕೊಡ ನೀರು ತಂದ್ರು. ಎಲ್ಲಾ ಮ್ಯಾಗ ಬರ್ಕ್ರಿ ಅಂದ. ಎಲ್ಲ 10-20 ಕೊಡ ನೀರ್ ಮ್ಯಾಲ ಬರ್ಕ್ ಬಿಟ್ರಿ. ಮಣ್ಣಿನಿದ್ದು ಎಲ್ಲ ಕರಿಗ್ ಹೋಗ್ಬಿಟ್ಟು. ಹೌದು ಹೌದು. ಯಾವಾದ ಹೆಚ್ಚು ನೀವೇ ನೋಡ್ರಿ ಅನ್ನವ. ಹೌದು. ತಾವ್ ಓಡ್ಲಕತ್ತ ಹೊಳ್ಳಿ ಒಬ್ಬ ಅದರಾಗೆ ತತ್ವದ ಜ್ಞಾನ ಇದ್ದವ ಏನಂದ ಓಡ್ಲಕತ್ತ. ಹೌದು. ಯಾನ್ ತಿಳಿತು? ನಾ ನೋಡ್ದಂದವ. ತಿಳ್ಕೊಂಡಿದ ಹೇಳಿ ಓಡ್ಲತ್ತಿದ. ತಿಳ್ಕೊಂಡಿದ ಹೇಳಿ ಓಡ್ಲತ್ತಿದ. ಯಾವ್ದು ನೋಡಿದಿ? ಏನ್ ತಿಳಿತು? ದೇವ್ರ ಹೆಂಗದನ? ನಿರ್ಗುಣದನದನ. ನೀರಿನಲ್ಲಿ ಕೂಡಿ ನಿರ್ಗುಣಾಗ್ಯಾನ ಪರಮಾತ್ಮ. ಹೌದು. ಅದರಂತೆ ಪರಮಾತ್ಮ ಹೆಂಗದನಪ್ಪ ಅಂದ್ರೆ ನಿರ್ಗುಣದನ. ಎಲ್ಲಾರಿಗೆ ಅವರಿಗೆ ಆ ಸಮಾಜ ಈ ಸಮಾಜ ಎಲ್ಲಾ ಸಮಾಜದೊಳಗೆ ಅವನೇ ಮೂರ್ತಿ ತಗೊಂಡು ನಿಮಗೆ ಆಶೀರ್ವಾದ ಮಾಡ್ಲಿಕ್ಕೆ ಬರ್ತಾನೆ. ಹೌದು. ಮತ್ತೊಂದಿಲ್ಲ, ನೀ ಯಾವ ಭಾವನ ಇಟ್ಟುಕೊಂಡಿದಿ ಆ ಭಾವದಿಂದ ನಿನಗೆ ಭೇಟಿ ಆಗ್ತಾನ. ಹೌದಲ್ರಿ? ಪರಮಾತ್ಮ 10 ಅವತಾರ ತಾಳೇನ. ಯಾರು ವರ ಅವತಾರ ಧಾರಣ ಮಾಡಿ ಕೇಸಿಂದ ಯಾರಿಗೆ ಬಿಡಿಸ್ಲಕ್ಕ ಹೋದ? ನರಕಾಸುರಿಗೆ. ಹೌದು. ಆ ನರಕದೊಳಗೆ ಹೋಗ್ಬೇಕಾದ್ರೆ ಹಂದಿ ಆಗ್ಬೇಕಾಯ್ತು. ಹೌದು. ಚಲು ಹೆಣ್ಮಕ್ಳಿಗೆ ಹೊರಗೆ ಬಿಡಿಸ್ಬೇಕಾಯ್ತು. ಹಂಗ ಏನು ಮಾಡ್ತಾನಪ್ಪ ಅಂದ್ರೆ ನಮ್ಮ ನಿಮ್ಮ ಅಜ್ಞಾನ ಕಳಿ ಸಂಬಂಧ ಪರಮಾತ್ಮ ಅನೇಕ ಉದಾಹರಣೆಗಳನ್ನು ತಗೊಂಡು ಅನೇಕ ರೂಪಗಳನ್ನು ತಗೊಂಡು ನಮಗೆ ಬಿಡಿಸ್ಲಿಕ್ಕೆ ಬರ್ತಾನೆ. ಹಂಗೆ ನಾವು ವಾದ ಮಾಡಿ ಈ ಜನರ ರೋಗ ತೆಗಿದ ಡಾಕ್ಟರ್ ಹೆಂಗ ಮಾಡ್ತಾನ? ಏನೇ ಮಾಡಿ ಅವನ ರೋಗ ತೆಗಿದು ಮಾಡ್ತಾನ, ಪ್ರಯತ್ನ ಮಾಡ್ತಾನೆ. ಮತ್ತೊಂಬರಿ ಮುಂದಿನ ವಾರ ಬರ್ರಿ ಅಂತ ಹೇಳಿ ಅನೇಕ ಇಂಜೆಕ್ಷನ್ ಗೋಳಿ ಕೊಟ್ಟು ಆ ರೋಗ ತೆಗಿದು ಮಾಡ್ತಾನೆ. ಅದಕ್ಕೆ ಇಲ್ಲಿ ನಾವು ಏನು ಮಾಡುದದ? ಡಾಕ್ಟರ್ ಹೆಂಗ ಕೆಲಸ ಮಾಡ್ತಾನ? ಎಲ್ಲಾ ಸಮಾಜದ ಜನ ಇರ್ತದ, ಅವ್ರಿಗೆ ಅನೇಕ ಉದಾಹರಣೆಗಳನ್ನು ಕೊಟ್ಟು ಅವರ ಭಾವ ಎಲ್ಲ ಕಡೆ ಓಡ್ತದ. ಆ ಭಾವ ಎಲ್ಲ ನಿಂದ್ರಿಸಿ ಕೆಟ್ಟ ಗುಣ ಬರಬಾರ್ದು, ಒಳ್ಳೆ ಗುಣ ಬರುವಂತ ಜ್ಞಾನ ಕೊಡುದು ನಾವು. ಅದರ ಕಾಲಾಗಿ ಇದು ಸತ್ಯ ಸಂಗ ಮಾಡ್ತಾರೆ. ಅದಕ್ಕೆ ತಿಳಿಲಾರದೆ ವಾದ ಹಾಕಬೇಡ್ರಿ ಅಂತೇಳಿ ಶರಣರು ಅಜ್ಞಾನಿ ಜನರಿಗೆ ಹೇಳ್ಯಾರ.